ಓಂ ಶ್ರೀ ಗಣಪತಿಭ್ಯೋ ನಮಃ. ಓಂ ಶ್ರೀ ಸರಸ್ವತಿಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀ ಸಾಯಿ ಚಂದ್ರಭ್ಯೋ ನಮಃ. ಓಂ ಶ್ರೀ ಸಾಯಿ ಚಂದ್ರಭ್ಯೋ ನಮಃ. ಓಂ ಶ್ರೀ ಸಾಯಿ ಚಂದ್ರಭ್ಯೋ ನಮಃ. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಸಾಯಿ ಚಂದ್ರಭ್ಯೋ ನಮೋ ನಮಃ. ಗುರುಗಳ ಒಂದು ಆಶೀರ್ವಾದ ಹಾಗೂ ಅಷ್ಟಾವಕ್ರ ಮತ್ತು ಜನಕರ ಅನುಗ್ರಹದೊಂದಿಗೆ ಅಷ್ಟಾವಕ್ರ ಗೀತೆಯನ್ನ ಪ್ರಾರಂಭ ಮಾಡಿದ್ದೇವೆ. ಅದರಲ್ಲಿ ಮೊಟ್ಟ ಮೊದಲನೆಯ ಶ್ಲೋಕವನ್ನ ಕಳೆದ ವಾರ ನೋಡಿದ್ವಿ. ಆ ಶ್ಲೋಕದ 3 ಪ್ರಶ್ನೆಗಳು. ಜನಕನು ಅಷ್ಟಾವಕ್ರರಿಗೆ 3 ಪ್ರಶ್ನೆಗಳನ್ನ ಕೇಳಿದ್ದಾನೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಎಲ್ಲವನ್ನೂ ತಿಳಿದಂತಹ ಜ್ಞಾನಿಗಳಾದ ಅಷ್ಟಾವಕ್ರರು ಜನಕನಿಗೆ ತಿಳಿಸ್ತಾ ಇದ್ದಾರೆ. ಅವನು ಕೇಳಿದ ಪ್ರಶ್ನೆಯನ್ನು ಮತ್ತೊಮ್ಮೆ ನೋಡಿ ಅದಕ್ಕೆ ಉತ್ತರವನ್ನ ಏನು ಕೊಡ್ತಾ ಇದ್ದಾರೆ ಅನ್ನೋದನ್ನ ಇವತ್ತು ನಾವು ನೀವು ಎಲ್ಲ ಸಾಧ್ಯವಾದಷ್ಟು ಅರ್ಥವಾಗುವ ರೀತಿಯಲ್ಲಿ ನಾವು ಇದನ್ನ ತಿಳಿದುಕೊಳ್ಳೋಣ. ಯಾಕೆಂದ್ರೆ ಇದು ಜ್ಞಾನ ಮಾರ್ಗದಲ್ಲಿ ಹೋಗುವಂತದ್ದಾಗಿದೆ. ಜ್ಞಾನ ಮಾರ್ಗದಲ್ಲಿ ಭಕ್ತಿ ಮಾರ್ಗದಲ್ಲಿ ಇದ್ದ ಹಾಗೆ ಕಥೆಗಳಾಗಿ ಉಪಕಥೆಗಳಾಗಲಿ ಇಲ್ಲ. ಎಲ್ಲವೂ ಏನಿದೆಯೋ ಇದ್ದದ್ದನ್ನು ಇದ್ದ ಹಾಗೆ ಹೇಳಿದ್ದಾರೆ. ಬೆಳಗ್ಗೆ ತುಕಾರಾಮರ ಭಕ್ತಿಯ ಪರಾಕಾಷ್ಠೆ ಅನ್ನೋದನ್ನ ಹೋಳಿ ಹಬ್ಬದ ಬಗ್ಗೆ ಹೋಲಿಸಿದ್ವಿ. ಹೋಳಿ ಹಬ್ಬ ಬಂದಿದೆ. ತುಕಾರಾಮರನ್ನ ಕತ್ತೆಯ ಮೇಲೆ ಕೂಡಿಸಿ ಮಖಕ್ಕೆ ಕರಿ ಬಣ್ಣ ಹಾಕಿ ಚಪ್ಪಲಿಯ ಹಾರವನ್ನು ಹಾಕಿ ಊರು ತುಂಬಾ ಮೆರವಣಿಗೆ ಮಾಡ್ತಾ ಇದ್ರು. ತುಕಾರಾಮ ವಿಠ್ಠಲನಿಗೆ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾನೆ, ಅಪ್ಪ, ನನಗೂ ಜೀವನದಲ್ಲಿ ಇಂಥ ಒಂದು ಉತ್ಸವವನ್ನ ಮಾಡ್ಕೋಬೇಕು ಅಂತ ಆಸೆ ಇತ್ತು. ನೀನ್ ನನಗದನ್ನ ಆಶೀರ್ವಾದ ಮಾಡಿದ್ಯಾ. ನಾನು ಬಹಳ ಪುಣ್ಯವಂತ. ನಿನ್ನ ಕೃಪೆಯಿಂದ ನನಗೆ ಇಂತಹ ಒಂದು ಉತ್ಸವ ಸಿಕ್ಕಿದೆ ಅಂತ ಹೇಳಿ ಭಕ್ತಿಯ ಪರಾಕಾಷ್ಠತೆಯಿಂದ ತನ್ನ ಭಗವಂತನನ್ನು ಮೆರೆಸ್ತಾ ಇದ್ದಾನೆ. ಅದೇ ಅಷ್ಟಾವಕ್ರರಲ್ಲಿ ಬಂದಾಗ ಇಂಥದ್ದು ಯಾವುದೂ ಇಲ್ಲ. ಏನು ಇದೆ ಇದನ್ನ ತಿಳಿದುಕೋ ಅಷ್ಟೇ. ಇದನ್ನ ತಿಳಿದುಕೊಂಡ್ರೆ ನೀನು ಉದ್ಧಾರ ಆಗ್ತೀಯ. ತಿಳಿದುಕೊಳ್ಳಿಲ್ಲ ಅಂದ್ರೆ ಸುಖ ದುಃಖದಲ್ಲಿ ಬಿದ್ದು ಇಲ್ಲೇ ನೀನಿರ್ತೀಯ ಅಷ್ಟೇ. ಇದು ಯಾರು ಇನ್ನೇನು ಕತೆ ಹೇಳೋದಿಲ್ಲ, ಅದಕ್ಕೆ ಯಾವುದು ವಿಸ್ತಾರವನ್ನು ಕೊಡೋದಿಲ್ಲ. ಆತ್ಮಜ್ಞಾನ ಅನ್ನೋದೇ ಬಹಳ ಮುಖ್ಯ. ಅದನ್ನ ನೀನು ಅರ್ಥಕೊಳಪ್ಪ. ಆತ್ಮವೇ ಎಲ್ಲದಕ್ಕೂ ಕಾರಣ. ಅದಿಲ್ದಲೆ ಏನೂ ಇಲ್ಲ. ಒಂದೇ ಉತ್ತರ. ಭಕ್ತಿಯೊಳಗೆ ನಾವು ಹೋಗ್ಲಿಕ್ಕೆ ಹೋದ್ರೆ ದೇಹ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇದನ್ನೆಲ್ಲ ಬಿಡ್ರಪ್ಪ, ದೇಹ ಭಾವವನ್ನ ಬಿಡ್ರಪ್ಪ ಅಂತ ಪ್ರತಿದಿನ ಮಹಾರಾಜರು ಹೇಳ್ತಾ ಇದ್ದಾರೆ. ನಮಗಲ್ಲಿ ಪ್ರಶ್ನೆಗಳು, ಹೇಗಪ್ಪ ದೇಹ ಭಾವವನ್ನ ಬಿಡೋದು? ನಮ್ಮಲ್ಲಿ ಅಂಟ್ಕೊಂಡ್ಬಿಟ್ಟಿದೆ. ಅದನ್ನ ಬಿಟ್ರೆ ನಾನೆಲ್ಲ ಬಿದ್ದು ಹೋಗ್ತೀನಲ್ವಾ? ಅದಕ್ಕಾದ್ರೆ ಅಷ್ಟಾವಕ್ರರು ಇಲ್ಲೇ ಇಲ್ಲ. ಒಂದೇ ಒಂದು, ಜನಕ, ನೀನು ಸುಖಿಯಾಗಿರ್ಬೇಕು ಅಂದ್ರೆ ಆತ್ಮನೇ ನೀನು, ಆ ಪರಮ ಶುದ್ಧ ಚೈತನ್ಯ ಆತ್ಮನೇ ನೀನು ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ಕಳೆದ ವಾರದ ಹಾಗೆ ನೋಡಿದ ಹಾಗೆ ಮತ್ತೊಮ್ಮೆ ಶ್ಲೋಕವನ್ನು ನೋಡುತ್ತಾ ಆ ಶ್ಲೋಕದೊಂದಿಗೆ ಇಂದಿನ ಆಖ್ಯಾನವನ್ನ ಶುರು ಮಾಡೋಣ. ಕಥಂ ಜ್ಞಾನಮವಾಪ್ನೋತಿ ಕಥಂ ಮುಕ್ತಿರ್ಭವಿಷ್ಯತಿ ವೈರಾಗ್ಯಂಚ ಕಥಂ ಪ್ರಾಪ್ತಂ ಏತದ್ ಬ್ರೂಹಿ ಮಮ ಪ್ರಭೋ. ಜನಕನು ಕಡಿಮೆ ಅಂತನಲ್ಲ, ರಾಜರ್ಷಿಯವನು, ಎಲ್ಲವನ್ನ ತಿಳಿದವನು. ಅಷ್ಟಾವಕ್ರರ ಒಂದು ರೀತಿಯನ್ನು ನೋಡೇ ಗೊತ್ತಾಯ್ತು ಇವರು ಬಹಳ ಜ್ಞಾನಿ ಇದ್ದಾರೆ.
ಈ ಜ್ಞಾನಿಯಿಂದಲೇ ನನಗೆ ನಾನು ನನ್ನ ಆತ್ಮಜ್ಞಾನವನ್ನ ಮಾಡ್ಕೋಬೇಕು. ಅದಕ್ಕೆ ಅವರಿಗೆ ಸೀದಾ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನೀನು ಎಲ್ಲಿಂದ, ಯಾವ ಊರಿಂದ, ಏನ್ ಮಾಡಕ್ ಬಂದಿದ್ಯಾ, ಏನು ಕೇಳ್ತಾ ಇಲ್ಲ. ನೀವು ಮಹಾಜ್ಞಾನಿ ಇದ್ದಾರೆ. ಹಾಗಾಗಿ ಮಹಾಜ್ಞಾನಿಗೆ ಕೇಳ್ತಾ ಇದ್ದಾರೆ, ಮಮ ಪ್ರಭು, ಹೇ ನನ್ನ ಪ್ರಭುವೇ. ನಾವು ಯಾರನ್ನಾರು ಮಾತಾಡ್ಸಿದ್ರೆ ಎಲ್ಲಾರ್ಗು ಒಂದೇ ಸಲ ಆ ರೀತಿ ಮಾತಾಡ್ಸೋದಿಲ್ಲ. ಆ ಒಂದು ವ್ಯಕ್ತಿಯನ್ನ ನೋಡಿದ ತಕ್ಷಣ ಆ ವ್ಯಕ್ತಿಯ ಒಂದು ವ್ಯಕ್ತಿತ್ವ ಗೊತ್ತಾಗುತ್ತೆ. ಅವಾಗ ಹೋಗಿ ನಾವು ಯಾರನ್ನಾರು ಬಹಳ ಜ್ಞಾನಿಗಳನ್ನ, ಪಂಡಿತರನ್ನ ಕಂಡಾದಾಗ ಏನ್ ಮಾಡ್ತೀವಿ, ಹೀಗೆ ತಲೆ ಬಗ್ಗಿಸಿ ಕೈ ಮುಗಿದು, ಗುರುಗಳೇ, ಪಂಡಿತ್ರೆ, ನನಗೆ ಈ ವಿಷಯ ತಿಳಿಸಿ. ಇಲ್ಲ, ಎಲ್ಲಾರ್ಗು ನಾವು ಹೋಗಾಗೆ ಅಡ್ಡು ಬೀಳೋದಿಲ್ಲ ಹೋಗಿ, ಹೌದಾ? ಯಾಕೆಂದ್ರೆ ನಮ್ದು ಈಗೋ ಅನ್ನೋದಿದೆ. ಬೇಗ ಹೋಗಿ ನಾವು ಯಾರಿಗೂ ಸರೆಂಡರ್ ಆಗೋದಿಲ್ಲ. ಆದ್ರೆ ಜನಕ ಮಹರ್ಷಿಯಲ್ಲಿ, ಜನಕ ರಾಜರ್ಷಿ ಸರೆಂಡರ್ ಆಗಿ ಹೇಳ್ತಾ ಇದ್ದಾನೆ, ಮಮ ಪ್ರಭೋ, ಪ್ರಭುವೇ ನನಗೆ ತಿಳಿಸಪ್ಪ, ಜ್ಞಾನವನ್ನ ಹೇಗೆ ಪಡೆಯಬೇಕು, ಮೋಕ್ಷವು ಹೇಗೆ ಸಿಗುತ್ತದೆ, ಹಾಗೂ ವೈರಾಗ್ಯ ಹೇಗೆ ಪ್ರಾಪ್ತವಾಗುತ್ತದೆ. 3 ಪ್ರಶ್ನೆಗಳ ಮೇಲೆ ಪೂರ್ಣತಃ ಅಷ್ಟಾವಕ್ರ ಗೀತೆ ಅನ್ನೋದು ನಿಂತಿದೆ. ನಮಗೂ ಇಂತಹದೇ ಪ್ರಶ್ನೆ ಬರಬೇಕು. 1, 2, 3 ಅಷ್ಟೇ, ಅದಕ್ಕಿಂತ ಜಾಸ್ತಿ ಪ್ರಶ್ನೆಗಳು ಬರಬಾರದು. ಗುರುಗಳು ಸಿಕ್ಕಾಗ ಗುರುವನ್ನು ಕೇಳೋಕೆ 3 ಪ್ರಶ್ನೆಯಲ್ಲಿ ನಾವು ಆಗ್ಬಿಡ್ಬೇಕು. ಅದಕ್ಕೆ ಆ 3 ಪ್ರಶ್ನೆಗಳಿಗೆ ನನ್ಗೆ ಉತ್ತರ ಕೊಡಿ. ಜ್ಞಾನ ಅನ್ನೋದು ಹೇಗ್ ಸಿಗುತ್ತಪ್ಪ, ಹೇಗ್ ಪಡಿಬೇಕು, ಎಲ್ಲಿ ಸಿಗುತ್ತೆ, ಯಾರು ಹೇಳ್ಕೊಡ್ತಾರೆ? ಜ್ಞಾನ ಸಿಕ್ಕಾದ್ಮೇಲೆ ಮೋಕ್ಷ, ಮೋಕ್ಷ ಸಿಕ್ಕಾದ್ಮೇಲೆ ವೈರಾಗ್ಯ. ಒಂದು ಹೇಗೆ ಪಡೆಯಬೇಕು, ಮತ್ತೊಂದು ಹೇಗೆ ಸಿಗುತ್ತದೆ, ಮೂರನೆಯದು ಹೇಗೆ ಪ್ರಾಪ್ತವಾಗುತ್ತದೆ. ನೋಡಿ, ಪ್ರಶ್ನೆಯಲ್ಲೂ ಸಹ ಪ್ರತಿಯೊಂದಕ್ಕೂ ತನ್ನದೇ ಆದಂತ ಒಂದು ಏನಂತಾರೆ, ಮೆರಿಟ್ ಇದೆ, ವೈಶಿಷ್ಟ್ಯತೆ ಇದೆ ಪ್ರಶ್ನೆಗಳಿಗೂ. ಎಲ್ಲ ಒಂದೇ, ಎಲ್ಲದಕ್ಕೂ ಬರೀ ನಮಗ್ ಬರುವಂತ ಕೊಕ್ಕೆಗಳಲ್ಲ. ಇವೆಲ್ಲ ಕೊಕ್ಕೆಗಳು ನಮಗೆ ಅರ್ಥ ಆಯ್ತು ಅಂದ್ರೆ ನಮ್ಮ ಜೀವನ ಉದ್ಧಾರ ಆಯ್ತು. ಅದಕ್ಕೆ ಆ ಜ್ಞಾನವನ್ನ ಹೇಗ್ ಪಡಿಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ, ವೇದಾಂತದ ಸಾರರೂಪವಾದ ಆತ್ಮಜ್ಞಾನದ ಸವಿಯನ್ನು ನಾವು ಅರಿಯದಿದ್ದಾಗ, ವೇದಾಂತದಿಂದ ಬಂದಿರೋದೆಲ್ಲ ನೋಡಿ, ಎಲ್ಲೂ ಗಾಳಿಯಿಂದ ಬಂದಿರುವಂತದ್ದಲ್ಲ. ಆ ವೇದಾಂತದ ಸಾರರೂಪ ಆತ್ಮಜ್ಞಾನ, ಅದರದ್ದು ಸವಿ ನಾವು ಸರಿಯದೇ ಇದ್ದಾಗ, ಆತ್ಮಜ್ಞಾನ ಅಂತ ಏನು ಅನ್ನೋದು ಅರ್ಥ ಆಗದಲ್ಲೇ ಇದ್ದಾಗ ನಮಗೆ ನಾನತ್ವ ತೋರುತ್ತದೆ. ನಾನು, ನೀನು, ಅವರು ಬೇರೆ, ಇವರು ಬೇರೆ ಅನ್ನೋದು ತೋರುತ್ತೆ. ಈ ಕಾರಣದಿಂದಾಗಿ ನಾವು ದುಃಖವನ್ನು ಅನುಭವಿಸುತ್ತೇವೆ. ಅವರನ್ನು ನೋಡಿ, ಅವ್ರು ಬಹಳ ಶ್ರೀಮಂತರಿದಾರಪ್ಪ, ನನ್ಗೆ ಏನೂ ಇಲ್ಲ. ಇನ್ನೊಬ್ರು, ಇವ್ರು ನೋಡ್ರಿ ಎಷ್ಟು ಚೆನ್ನಾಗಿದ್ದಾರೆ, ನಾನು ಯಾವ ತರನೋ ಇದ್ದೀನಿ. ಇವ್ರು ಬಹಳ ಸುಂದರವಾಗಿದ್ದಾರೆ, ನಾನು ಬಹಳ ದಪ್ಪ ಕಪ್ಪುಗಿದ್ದೀನಿ. ನಾನತ್ವ ತೋರ್ತಾ ಇದೆ ಅಂದ್ರೆ ನಾನು ಬೇರೆ, ನೀವು ಬೇರೆ. ಅದನ್ನ ಹೇಳ್ತಾ, ಹೀಗಿದ್ದಾಗ ಆತ್ಮಜ್ಞಾನ ಸವಿದಲೇ ಇದ್ದಾಗ ನಮಗೆ ಇದೆಲ್ಲ ಬೇರೆ ಬೇರೆ ಅನ್ನೋದು ಬರುತ್ತೆ. ಇಲ್ಲದ್ರೆ ನಾವು ನೀವು ಎಲ್ಲ ಒಂದೇ. ಅದು ಇನ್ನು ಅರಿವಾಗದಲೇ ಇದ್ದಾಗ, ನೀವು ಬಹಳ ಚಲೋ ಹೇಳ್ತೀರಿ ಹಾಡು, ನನಗ್ ಬರೋದಿಲ್ರಿ. ಯಾಕೆ? ನಾನು ನಿಮ್ಮ ಜೊತೆ ಹೋಲಿಕೆ ಮಾಡ್ಕೊಂತಾ ಇದ್ದೀನಿ. ಹೋಲಿಕೆ ಮಾಡಿಕೊಂಡು ನನ್ನನ್ನು ನಾನು ಡಿಗ್ರೇಡ್ ಮಾಡ್ಕೊಂತಾ ಇದ್ದೀನಿ. ಅದಕ್ಕೆ ದುಃಖ ಆಗ್ತಾ ಇದೆ. ಹಾಡು ಹೇಳಕ್ ಬಂದವರು ಹಾಡು ಹೇಳಿ ಹೋಗ್ತಾರೆ, ಅಲ್ಲಿ ಎಷ್ಟೋ ಜನಕ್ಕೆ ಹಾಡಿನ ಗಂಧ ಗೊತ್ತಿರೋದಿಲ್ಲ. ಹಂಗಂತ ಅವ್ರು ಹಾಡು ಹೇಳದ್ ಬಿಡ್ತಾರ? ಅವ್ರು ತಮ್ದು ಹಾಡನ್ನ ಹೇಳ್ತಾರೆ, ಹೋಗ್ತಾ ಇರ್ತಾರೆ.
ಅವರಲ್ಲಿ ಯೋಚನೆ ಮಾಡೋದಿಲ್ಲ, ಓ ಇಲ್ಲಿ ಯಾರೋ ಬಹಳ ನನಗಿಂತ ವಿಶಾರದ್ರು ಕೂತಿದ್ದಾರೆ, ನನ್ನ ಹಾಡಿಗೆ ಅವ್ರು ಏನಾರು ತಪ್ಪು ಹೇಳ್ತಾರ ಸರಿ ಹೇಳ್ತಾರ, ಅದೇನು ಹೇಳೋದಿಲ್ಲ. ನನ್ನ ಕೆಲಸ ಏನಪ್ಪಾ, ಹಾಡ್ ಹೇಳ್ಬೇಕು ಈ ಸಭೆಯಲ್ಲಿ, ಹಾಡ್ ಹೇಳ್ತೀನಿ, ನಾನು ಹೋಗ್ತೀನಿ. ಅವನು ಆತ್ಮಜ್ಞಾನಿ. ಅವನು ಬರ್ತಾನೆ, ಹೇಳ್ತಾನೆ, ಹೋಗ್ತಾನೆ ಅಷ್ಟೇ. ಅವನು ಹೇಳಿದಾಗ ಆನಂದ ಪಟ್ಟವರು ಅವನು ಆತ್ಮಜ್ಞಾನಿ. ಯಾಕೆಂದ್ರೆ ಅದೇ ಹಾಡು ನನ್ನಲ್ಲೂ ಇದೆ, ಅವನಲ್ಲೂ ಇದೆ, ಇಬ್ರಲ್ಲೂ ಬರ್ತಾ ಇದೆ. ಯಾರು ಅರ್ಧಂಬರ್ಧ ತಿಳಿದ ಪಂಡಿತ ಇದಾನಲ್ಲ, ಅವನು ಪಕ್ಕದವ್ರಿಗೆ ಪಿನ್ ಮಾಡ್ತಾನೆ, ವಿಡಮರೆ ಇವ್ರು ಹೇಳ್ತಿರೋ ರಾಗ ತಪ್ಪಿದೆ ಅಲ್ವಾ, ಯಾವ್ದೋ ಸಂಧ್ಯಾ ರಾಗ ಹೇಳ್ಬೇಕಿತ್ತು, ಉಷಾ ರಾಗ ಹೇಳ್ತಾ ಇದ್ದಾರೆ ಅಲ್ವಾ ಅಂದ ತಕ್ಷಣ ವೀಣಮ್ಮವ್ರು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ತನಕ ಅವ್ರಿಗೆ ಅದ್ ಯಾವ ರಾಗನೇ ಗೊತ್ತಿರ್ಲಿಲ್ಲ, ತಲೆ ಹಾಕ್ತಾ ಇದ್ರು. ಯಾವಾಗ ಪಕ್ಕದವನೊಬ್ಬ ಪ್ರಶ್ನೆ ಮಾಡಿದ್ನಲ್ಲ, ಅವಾಗ ಅವ್ರ ತಲೆಯಲ್ಲಿ ಗೊಂದಲ ಶುರು ಆಯ್ತು. ಹೌದು ಇರ್ಬೇಕ್ರಿ, ಹೌದು ನೀವು ಕರೆ ಹೇಳ್ಲಿಕ್ಕತ್ತೀರಿ ವಿದ್ಯಮ್ಮ, ನೀವು ಕರೆ ಹೇಳ್ಲಿಕ್ಕತ್ತೀರಿ, ಇವರು ರಾಗ ತಪ್ಪ ಹೇಳಿದ್ರು. ರಾಧಮ್ಮ ನಗಕ್ ಶುರು ಮಾಡಿದ್ರು. ಅಂದ್ರೆ ಹೇಗಪ್ಪ, ಆತ್ಮಜ್ಞಾನ ನಮ್ಗೆ ಅರಿವಾಗಲಿಲ್ಲ ಅಂದ್ರೆ ಏನಾಗುತ್ತೆ, ಇದೆ ಸುಮ್ಮನೆ ಕೂತು ಕೇಳಿ ಹೋದ್ರೆ, ಶಿವಣ್ಣನ ತರ ಕೇಳಿ ಹೋದ್ರೆ, ಶಿವೋಹಂ ಶಿವೋಹಂ ಶಿವೋಹಂ. ನಮ್ಮ ಬುದ್ಧಿಮತ್ತೆಯನ್ನು ಓದಿಸ್ಲಿಕ್ಕೆ ಶುರು ಮಾಡಿದಾಗ, ಅದರ ಬಗ್ಗೆ ಪ್ರಶ್ನೆಗಳನ್ನ ಹಾಕೊಂಡು ಕೂತಾಗ ಏನಾಗುತ್ತೆ, ಅದು ಬೇರೆ ಬೇರೆ ಆಗುತ್ತೆ. ಅದನ್ನೇ ನಾನತ್ವ ಅಂತ ಕರೀತಾ ಇದ್ದಾರೆ. ಹಾಗಾಗಿ ಆತ್ಮಜ್ಞಾನ ಬಹಳ ಮುಖ್ಯವಾದದ್ದು. ನಮ್ಮ ನಿಜ ಸ್ವರೂಪ ನಮಗೆ ತಿಳಿಯಬೇಕಾದರೆ ನಾವು ಆತ್ಮಜ್ಞಾನವನ್ನು ಹೊಂದಬೇಕು. ನನ್ನ ಒರಿಜಿನಲಿಟಿ ಯಾರು ಅನ್ನೋದನ್ನ ನಾನು ತಿಳಿಬೇಕು ಅಂದ್ರೆ ಆತ್ಮಜ್ಞಾನದಿಂದ ಮಾತ್ರ ಸಾಧ್ಯ. ಇಲ್ದಲೇ ಇದ್ರೆ ನಮಗ ಅರ್ಥ ಆಗೋದಿಲ್ಲ. ಹೇಗೆ ಅವ್ರು ಹೇಳಿದ್ ಇವ್ರು ಸರಿ, ಇವ್ರು ಹೇಳಿದ್ ಅದು ಸರಿ, ಕಡೆಗೆ ಯಾವುದು ಇಲ್ಲ, ನಾವು ಅತ್ಲಗೂ ಇಲ್ಲ ಇತ್ಲಗೂ ಇಲ್ಲ, ಇಲ್ಲೇ ಉಳಿದು ಬಿಡ್ತೀವಿ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಮೊದಲನೇ ಪ್ರಶ್ನೆಗೆ, ನಮ್ಮ ಆತ್ಮಜ್ಞಾನವನ್ನು ನಾವು ಮಾಡ್ಕೋಬೇಕಪ್ಪ. ಅದು ತಿಳಿಯೋ ತನಕ ಏನು ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಸುಖ ದುಃಖದಲ್ಲಿ ಭಾಗಿಗಳಾಗ್ತೀವಿ. ಅದಕ್ಕೆ ನಿನಗೆ ಆತ್ಮಜ್ಞಾನ ಹೇಗೆ ಪಡಿಬೇಕು ಅನ್ನೋದನ್ನ ಜನಕ ಅಷ್ಟಾವಕ್ರರಿಗೆ ಹೇಳಿದ್ದಾರೆ. ಮತ್ತೆ ಅವರು ಮುಂದುವರಿತಾ ಹೇಳ್ತಾ ಇದ್ದಾರೆ, ಸಾಧಕನು ಅಂದ್ರೆ ನಾವು ನೀವುಗಳೆಲ್ಲ. ಮಹಾರಾಜರು ಮೊನ್ನೆ ನಮಗೆ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ, ನಾವೆಲ್ಲ ಸಾಧಕರು ಅಂತ. ಇಲ್ಲ ಅಂತ ಹೇಳೋ ಹಾಗಿಲ್ಲೇ ಇಲ್ಲ, ನೀವೆಲ್ಲ ಸಾಧಕರಾಗಿದ್ದೀರಾ ಅಂತ ಹೇಳಿದ್ದಾರೆ. ಹಾಗಾಗಿ ಸಾಧಕರಾದವರು ಈ ಜಗತ್ತಿನಲ್ಲಿ ಎಲ್ಲಿಯವರೆಗೆ ನಾವು ವಸ್ತುಗಳನ್ನು, ಭಾವನೆಗಳನ್ನು ಹಾಗೂ ವೃತ್ತಿಗಳನ್ನು ದೇಹದ ಮುಖಾಂತರ, ಮನಸ್ಸಿನ ಮುಖಾಂತರ ಹಾಗೂ ಬುದ್ಧಿಯ ಮುಖಾಂತರ ಗುರುತಿಸುತ್ತಿರುವೆವೋ, ವಸ್ತುನ ನಾವು ನೋಡ್ತೀವಿ. ಎಲ್ಲಿ ದೇಹದಿಂದ ನಮ್ಮ ಕಣ್ಣು ನೋಡ್ತು, ಓ ಇದು ಇಂತಹ ವಸ್ತು, ಇದು ಕುಂಬಳಕಾಯಿ, ಇದು ತೆಂಗಿನಕಾಯಿ, ವಸ್ತುಗಳನ್ನು ಗುರುತಿಸ್ತಾ ಇದೆ. ಹೌದಾ? ದೇಹದಿಂದ ನಮ್ಮ ಕಣ್ಣು ಇಂದ್ರಿಯ ನೋಡ್ತದು, ಇದು ಮನೆ, ಇದು ಕಾರು, ಇದು ಬಸ್ಸು. ವಸ್ತುಗಳನ್ನ ದೇಹದ ಮೂಲಕ ಗುರುತಿಸ್ತಾ ಇದ್ದೀವಿ. ಭಾವನೆಗಳನ್ನು ಮನಸ್ಸಿನ ಮುಖಾಂತರ. ಏನು ಪ್ರವಚನ ಕೊಟ್ರು ರೀ ಅವರು, ಯಾಕೆ ಮುಗಿದು ಹೋಯ್ತು ಅಂತ ಅನ್ನಿಸ್ತು ರೀ. ಎಲ್ಲಿಂದ ಬರ್ತಾ ಇದೆ ಇದು? ಮನಸ್ಸಿನ ಮೂಲಕ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದೀವಿ ನಾವು. ಇಲ್ಲ ಹೇಳ್ತೀವಿ, ಹೋಗಿದ್ವಿ ರೀ, ಏನ್ ಬೋರಿಂಗ್ ರೀ ಅವ್ರದ್ದು, ಏನೇನು ಅದೇನ್ ಹೇಳಿದ್ರು ಏನು ಒಂದು ತಲೆ ಬುಡ ಅರ್ಥ ಆಗ್ಲಿಲ್ರಿ. ಅಂದ್ರೆ ನಮ್ಗೆ ಎರಡೂ ನಾವು ಮನಸ್ಸಿನ ಮುಖಾಂತರ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದೀವಿ ಅಲ್ಲಿವರೆಗೂ. ಮತ್ತು ವೃತ್ತಿಗಳನ್ನು
ಬುದ್ಧಿಯ ಮುಖಾಂತರ. ಇವನು ಪೊಲೀಸು, ಇವನು ಡ್ರೈವರ್, ಇವನು ಬಸ್ ಕಂಡಕ್ಟರ್ ವೃತ್ತಿ, ಇವನು ಪುರೋಹಿತ, ಇವರು ಟೀಚರ್, ಇವನು ಬ್ಯಾಂಕರ್. ಯಾಕೆ ಒಳಗ್ ತುಂಬಿಕೊಂಡಿದೆಯಲ್ಲ ನಮ್ಗೆಲ್ಲ ಮೆಮೊರಿ. ಓ ಇವ್ರು ರಿಟೈರ್ಡ್ ಟೀಚರ್. ಯಾಕೆ ಅವ್ರು ಹೇಳಿದಾರಲ್ಲ ಒಂದ್ಸಲಿ, ನಾನು ರಿಟೈರ್ಡ್ ಆಗಿದ್ದೀನ್ರಿ ಈಗ. ಸೊ ಅದು ಮನಸ್ಸಿನೊಳಗೆ ಕೂತಿದೆ ನಮ್ಗೆ. ಹಂಗಾಗಿ ಅವ್ರು ನೋಡಿದ ತಕ್ಷಣ ಓ ಇವ್ರು ರಿಟೈರ್ಡ್ ಟೀಚರ್, ಇವರು ಕಾರ್ಪೆಂಟ್ರಿ ಮಾಡ್ತಾ ಇದ್ರಂತೆ. ಅಂದ್ರೆ ಅವ್ರನ್ನ ವೃತ್ತಿಗಳನ್ನ ಬುದ್ಧಿಯ ಮುಖಾಂತರ ಗುರುತಿಸ್ತಾ ಇದ್ವಿ. 3 ಸ್ಥಿತಿಗಳನ್ನ, 3 ನಮ್ಮ ಮನಸ್ಸಿನ ಮೂಲಕ, ದೇಹದ ಮೂಲಕ ಮತ್ತು ಬುದ್ಧಿಯ ಮೂಲಕ ಗುರುತಿಸ್ತಿದೀವಿ. ಅಲ್ಲಿಯವರೆಗೆ ದುಃಖದಿಂದ ಆತ ಬಿಡುಗಡೆಯನ್ನು ಹೊಂದಲಾರ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆಪ್ಪ ಅಂದ್ರೆ, ಜ್ಞಾನಿಯಾದವನು ಯಾರು ಬಂದ್ರೆ ಏನು, ಅವನು ಭಕ್ತ, ಶಿಷ್ಯ ಆಗ್ಲಿಕ್ಕೆ ಬಂದಿದ್ದಾನೆ, ಗುರುವನ್ನು ನೋಡ್ಲಿಕ್ಕೆ ಬಂದಿದ್ದಾನೆ ಅಂತ ತಿಳ್ಕೊಂತಾನೆ ಹೊರತು, ಯಾರೋ ಇವರು ಈ ಊರ್ನವ್ರಂತೆ, ಈ ಊರಿನ ಡಿಸ್ಟ್ರಿಕ್ಟ್ ಕಮಿಷನರ್ ಅಂತೆ, ಅವನು ಬಂದ ತಕ್ಷಣ ಬಾರಪ್ಪ ಅಂತ ಹೇಳಿ ಪಕ್ಕದಾಗ ಕೂಡ್ಸ್ಕೊಳ್ಳೋದಿಲ್ಲ. ನಿಜವಾದ ಜ್ಞಾನಿ ಬಂದವ್ರಿಗೆ ಏನಂತಾನೆ, ವ್ಯಕ್ತಿ ಬರ್ತಾ ಇದ್ದಾನೆ, ವ್ಯಕ್ತಿಯನ್ನ ಸ್ವಾಗತಿಸು ಅಷ್ಟೇ. ಅವನು ರಾಜನೇ ಆಗಿರ್ಲಿ, ರಂಕನೇ ಆಗಿರ್ಲಿ, ಇಬ್ರಿಗೂ ಒಂದೇ. ಅವನು ಇಬ್ಬರಲ್ಲೂ ಭೇದ ಮಾಡೋದಿಲ್ಲ. ಅದೇ ಫಲಮಂತ್ರಾಕ್ಷತೆಯನ್ನು ಅವನಿಗೂ ಕೊಡ್ತಾರೆ, ಅದೇ ಫಲಮಂತ್ರಾಕ್ಷತೆಯನ್ನು ರಂಕನಿಗೂ ಕೊಡ್ತಾರೆ. ಅವರು ಭೇದ ಮಾಡಿ ತೋರ್ಸ್ಲಿಕ್ಕೆ ಹೋಗೋದಿಲ್ಲ. ನೀನ್ ಬೇರೆ ಲೈನ್ ಅಲ್ವಾ, ನೀನ್ ಈ ಕಡೆವನ ಈ ಲೈನ್ ಅಲ್ವಾ, ಇಲ್ಲ, ಅಲ್ಲಿ ಎಲ್ಲ ಒಂದೇ. ಅವನು ನಿಜವಾದ ಆತ್ಮಜ್ಞಾನಿ. ಅರ್ಧಂಬರ್ಧ ತಿಳಿದವನು ಬೇರೆ ಬೇರೆ ಏನೇನೋ ಮಾಡ್ತಾರೆ, ಹಾಗಾಗಿ ಅದು ಹೋಗೋದಲ್ಲ. ಅಂದ್ರೆ ನಮಗೆ ಎಲ್ಲಿವರೆಗೂ ನಾವು ದೇಹ, ಮನಸ್ಸು, ಬುದ್ಧಿಯಿಂದ ವಸ್ತು, ಭಾವನೆ ಮತ್ತು ವೃತ್ತಿಯನ್ನ ಗುರುತಿಸ್ತೀವೋ ಅಲ್ಲಿವರೆಗೂ ನಮಗೆ ದುಃಖ ಬಿಟ್ಟಿದ್ದಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಳ್ತೀವಲ್ಲ, ಎದುರುಗಡೆಯವನು ಬಹಳ ಶ್ರೀಮಂತ, ನಾನು ಬಹಳ ಬಡವ ಇದ್ದೀನಿ, ವೃತ್ತಿ ಮುಖಾಂತರ ಗುರುತಿಸ್ತಾ ಇದ್ದೀವಿ, ಅದಕ್ಕೆ ನನಗೆ ದುಃಖ ಆಗ್ತಾ ಇದೆ. ಹೌದಾ? ಎದುರುಗಡೆಯವನು ಬಹಳ ಶ್ರೀಮಂತ ಅಂದ್ರೆ, ಶ್ರೀಮಂತ ಅಂದ್ರೆ ನಮ್ಗೇನು, ಅವನ ಹತ್ರ ಸಿಕ್ಕಾಪಟ್ಟೆ ದುಡ್ಡು ಬಿದ್ದಿದೆ. ಬಡವ ಅಂದ್ರೆ ನನ್ನ ಹತ್ರ ದುಡ್ಡಿಲ್ಲ. ಈ ಅಳತೆ ಮಾಡ್ತಾ ಇದ್ದೀವಿ. ಈ ಅಳತೆ ಮಾಡೋದ್ರಿಂದ ಏನಾಗ್ತಾ ಇದೆ, ದುಃಖ ಆಗ್ತಾ ಇದೆ. ಇದನ್ನ ಬಿಡಬೇಕು. ಜ್ಞಾನಿ ಆದವನು ಏನ್ ಮಾಡ್ಬೇಕು, ವಸ್ತು, ಭಾವನೆ ಮತ್ತು ವೃತ್ತಿ, ದೇಹದಿಂದ, ಮನಸ್ಸಿನಿಂದ, ಬುದ್ಧಿಯಿಂದ ಏನು ಗುರುತಿಸ್ತಾ ಇದೀವೋ ಅದನ್ನ ಬಿಡಬೇಕು. ಅದು ಬಿಟ್ರೆ ಅವನು ಜ್ಞಾನಿ ಆಗ್ತಾನೆ. ಜಗತ್ತಿನ ಸುಖ ದುಃಖಗಳು ಯಾವುದೇ ಕರುಣೆ ಇಲ್ಲದೆ, ಸುಖ ದುಃಖ ಬಂದ್ರೆ ಹೇಗೆ ಬರುತ್ತಪ್ಪ, ಸಮುದ್ರದಲ್ಲಿ ಅಲೆಗಳು ಹೇಗೆ ಬರ್ತಾ ಇರ್ತವೆ, ಅದಕ್ಕೇನ್ ಬೇಜಾರಾಗತ್ತಾ, ಸುಸ್ತಾಗತ್ತಾ? ಒಂದ್ರಿಂದ ಒಂದ್ಸಲಿ ಬರ್ತಾನೆ ಇರುತ್ತೆ. ನಾವು ನಿಂತ್ವಿ ಅಂತ ಅದೇನ್ ನಿಲ್ಲೋದಿಲ್ಲ, ನಾವು ಹೋದ್ವಿ ಅಂತೇಳಿ ಅದೇನ್ ನಿಲ್ಲೋದಿಲ್ಲ. ಹೌದಾ? ಹಾಗೆ ಸುಖ ದುಃಖಗಳು ಹೇಗ್ ಬರ್ತಾ ಇರುತ್ತೆ, ಮೇಲಿಂದ ಮೇಲೆ ಸಮುದ್ರದ ಅಲೆಗಳು ಯಾವ ರೀತಿ ಬರ್ತಾ ಇರುತ್ತೋ ಆ ರೀತಿ ನಮ್ಮ ಮೇಲೆ ಬರ್ತಾನೆ ಇರುತ್ತೆ. ಅದು ಬಂದು ಸಾಧಕನನ್ನ ಪ್ರಕ್ಷುಬ್ಧ ಅಂದ್ರೆ ಅವನಿಗೆ ಗೊತ್ತಾಗದ ಹಾಗೆ ಮಾಡ್ಬಿಡುತ್ತೆ. ನಿಲ್ಲೋದೇ ಇಲ್ವಲ್ಲ, ಅವನು ಎಷ್ಟು ಅಂತ ನೋಡ್ಲಿಕ್ಕೆ ಸಾಧ್ಯ, ಪೂರ ಗಲಿಬಿಲಿಯೇ ಆಗೋಗುತ್ತೆ ಅವನಿಗೆ. ಅದನ್ನ ಇಂಥ ಪರಿಸ್ಥಿತಿಯಲ್ಲಿ ಇದೇ ಒಬ್ಬ ವಿದ್ಯಾರ್ಥಿಗೆ ಹೋಲಿಸಿದ್ರೆ, ವಿದ್ಯಾರ್ಥಿ ಪರೀಕ್ಷೆ ಬರೀಲಿಕ್ಕೆ ತಯಾರಾಗಿ ಹೋಗ್ತಾನೆ. ಪರೀಕ್ಷೆ ತಯಾರಾಗಿ ಹೋದಾಗ ಅವನು ಓದಿದ್ದ ಸಬ್ಜೆಕ್ಟ್ ಮೇಲೆ ಕ್ವಶನ್ಗಳು ಬಂದ್ರೆ ಅದಕ್ಕೆ ಅವನು ಆರಾಮಾಗಿ ಉತ್ತರ ಬರೀತಾನೆ. ಅವನು ಓದಿದ್ದೊಂದು, ಅಲ್ಲಿ ಪ್ರಶ್ನೆ ಬಂದಿದ್ದೇ ಒಂದು, ಆದ್ರೆ ಏನಾಗುತ್ತೆ, ಅವನ ಮನಸ್ಸು ಗಲಿಬಿಲಿ ಆಗೋಗುತ್ತೆ. ಯಾಕೆ, ನಾನೇನೋ ಒಂದು ಮ್ಯಾಥ್ಸ್ ಅಂತ ನಾನು ಮಾಡ್ಕೊಂಡು ಹೋಗಿರ್ತೀನಿ, ಅಲ್ಲಿ ನೋಡಿದ್ರೆ ಬೇರೆ ಮತ್ತೊಂದು ಬಂದ್ಬಿಟ್ಟಿದೆ.
ನಾನು ಓದೇ ಇಲ್ಲ ಅಂತಹದ್ದು ಬಂದು ಬಿಟ್ಟಿದೆ. ಅವಾಗ ಅವನ ಮನಸ್ಸೇನಾಗುತ್ತೆ, ಪ್ರಕ್ಷುಬ್ಧ ಅಂದ್ರೆ ಏನಪ್ಪಾ, ನಮ್ಮ ಮನಸ್ಸು ಕಲರವಾಗೋತಿ, ಏನು ಮಾಡ್ಬೇಕು ನಾನು ಈಗ ಅನ್ನೋದು ಆಗುತ್ತೆ. ಅದು ಬಹಳ ಕಷ್ಟವಾಗುತ್ತದೆ. ಅವಾಗ ಏನಾಗುತ್ತೆ, ಅವನು ಒಂದು ಬಂಧನದೊಳಗೆ ಸಿಕ್ಕಾಕೊಂಡೇ ಬಿಡ್ತಾನೆ. ಹೇಗಪ್ಪ ಮಾಡೋದು, ಎಲ್ಲೋ ಸಿಕ್ಕಾಕೊಂಡ್ಬಿಟ್ಟಿದ್ದೀನಲ್ಲ ಅಂತ. ಅದಕ್ಕೆ ಆದ್ದರಿಂದ ಸ್ವಾಭಾವಿಕವಾಗಿಯೇ ರಾಜನಾದ ಜನಕನು ತನ್ನ ಎರಡನೇ ಪ್ರಶ್ನೆಯಲ್ಲಿ ಮೋಕ್ಷವು ಹೇಗೆ ಸಿಗುತ್ತದೆ, ಮೊದಲು ಕೇಳಿದ ಜ್ಞಾನ ಹೇಗೆ ಸಿಗುತ್ತೆ ಅಂತ, ಜ್ಞಾನಕ್ಕೆ ಹೇಳಿದ್ರು, ಇನ್ನು ಪೂರ್ಣತಃ ಉತ್ತರ ಕೊಟ್ಟಿಲ್ಲ. ಜ್ಞಾನ ಅಂದ್ರೆ ಏನು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈ ಕೇಳಿರೋ ಪ್ರಶ್ನೆಯಲ್ಲಿ ಅವನ ಜ್ಞಾನ ಹೇಗೆ ಸಿಗತ್ತೆ ಅಂದ್ರೆ, ಜ್ಞಾನ ಅಂದ್ರೆ ಏನು ಅನ್ನೋದು ಹೇಳಿದ್ದಾರೆ. ನಾವು ವಸ್ತುಸ್ಥಿತಿ ಮತ್ತೆ ವಸ್ತುವಿನ ಮುಖಾಂತರ, ವೃತ್ತಿಗಳ ಮುಖಾಂತರ, ಭಾವನೆಗಳ ಮುಖಾಂತರ ಗುರುತಿಸೋದು, ಇದೇ ಜ್ಞಾನ. ಇದನ್ನ ನಾವು ಇದ್ರೊಳಗೆ ಗುರುತಿಸ್ತಾ ಇದ್ರೆ ನಮಗೆ ಸುಖ ದುಃಖ ಆಗುತ್ತೆ. ಹಾಗಾದ್ರೆ ಮೋಕ್ಷ ಅಂದ್ರೆ ಏನಪ್ಪಾ? ಜ್ಞಾನ ಒಂದಾಯ್ತು, ಈಗ ಮೋಕ್ಷ. ಮೋಕ್ಷ ಅಂದ್ರೆ, ಮೋಕ್ಷ ಹೇಗೆ ಸಿಗುತ್ತದೆ? ದೇಹ, ಮನಸ್ಸು ಹಾಗೂ ಬುದ್ಧಿಗಳೊಡನೆ ಇರುವ ತಾಧ್ಯಾತ್ಮತೆಯನ್ನು ತೊರೆಯುವುದೇ ನಿಜವಾದ ಸಾಧನೆ. ಮೋಕ್ಷ ಅಂದ್ರೆ ಬೇರೆ ಎಲ್ಲೂ ಇಲ್ಲ, ಅದು ಎಲ್ಲೂ ಏನು ಸಿಗುವಂತದ್ದಲ್ಲ. ಅದು ಮೋಕ್ಷ ಅನ್ನೋದು ಯಾವುದರಿಂದ ಆಗ್ತಾ ಇದೆಪ್ಪ ಅಂದ್ರೆ, ದೇಹ, ಮನಸ್ಸು ಮತ್ತು ಬುದ್ಧಿ. ಮೊದಲು ಏನ್ ಹೇಳಿದ್ರು ಜ್ಞಾನಕ್ಕೆ, ಇಲ್ಲೂ ಅದೇ. ಇದು ಇರುವ ತಾಧ್ಯಾತ್ಮತೆ ಇವು ಒಂದಕ್ಕೊಂದು ಜೊತೆಯಾಗಿದೆ. ದೇಹ, ಬುದ್ಧಿ, ಮನಸ್ಸು ಎಲ್ಲ ಅಂಟ್ಕೊಂಡ್ಬಿಟ್ಟಿದೆ. ಅದನ್ನು ಬಿಡೋದನ್ನೇ ಮೋಕ್ಷ ಅಂತ ಹೇಳಿದೆ. ಹೀಗೆ ಹೀಗೆ ನಾವು ಮಾಡಿದ್ದೇ ಆದರೆ ಅಹಂಕಾರದಿಂದ ನಮಗೆ ಮುಕ್ತಿ ಸಿಗುತ್ತದೆ. ನಮಗೆ ಆತ್ಮಜ್ಞಾನ ಬೇಕು, ಮೋಕ್ಷ ಬೇಕು, ಮತ್ತೆ ಮುಕ್ತಿ. ಇವೆಲ್ಲ ಸಾಧನೆ ಯಾವ ರೀತಿ ಆಗುತ್ತಪ್ಪ ಅಂದ್ರೆ, ಇದಕ್ಕೆ ಮೂರಕ್ಕೂ ಬೇರೆ ವಸ್ತುಗಳು ಯಾವುದೂ ಇಲ್ಲ, ಇದು ನಮ್ಮಲ್ಲೇ ಇರುವಂತಹದ್ದು. ದೇಹ, ಮನಸ್ಸು, ಬುದ್ಧಿ, ಇವುಗಳನ್ನು ನಾವು ಒಂದು ಮಾತು, ಮೋಕ್ಷ ಬೇರೆ ಮುಕ್ತಿ ಬೇರೆನಾ? ಅದು ಮುಂದೆ ಬರುತ್ತೆ, ಹೇಳ್ತೀನಿ. ಅದು ಈಗಲೇ ಹೇಳ್ಬಿಟ್ರೆ ಅವ್ರದ್ದು ಪ್ರಶ್ನೆಗಳಿಗೆ ಉತ್ತರಕ್ಕೆ ಇನ್ನೂ ಸಂಭಾಷಣೆ ಆಗೋದಿಲ್ಲ. ಯಾಕೆ ಅಂದ್ರೆ ಇದಿನ್ನೂ ಬರೀ ಅವನು ಪ್ರಶ್ನೆ, 3 ಪ್ರಶ್ನೆಗಳನ್ನು ಕೇಳಿದಾನ ಅವನು. ವೈರಾಗ್ಯ, ಮುಕ್ತಿ ಅಲ್ಲ, ವೈರಾಗ್ಯ, ಮೋಕ್ಷ, ವೈರಾಗ್ಯ, ಇದನ್ನು ಪ್ರಶ್ನೆ ಕೇಳಿದಾನೆ. ಆ ಪ್ರಶ್ನೆಗಳಿಗೆ ಅದನ್ನ ಏನು ಅನ್ನೋದನ್ನ ಫಸ್ಟ್ ವಿವರಣೆ ಕೊಡ್ತಾ ಇದ್ದಾನೆ. ಈಗ ಜ್ಞಾನ ಅಂದ್ರೆ ಹೇಗೆ, ಕಾರಣ ಎಲ್ಲಿಂದ ಬರ್ತಾ ಇದೆ ಜ್ಞಾನ ಅನ್ನೋದು? ಈ 3 ವಸ್ತುಗಳಿಂದ, ದೇಹ, ಮನಸ್ಸು, ಬುದ್ಧಿ. ಅದರಿಂದ ನಾವು ನೋಡೋದ್ರಿಂದ ನಮಗೆ ದುಃಖ ಆಗ್ತಾ ಇದೆ. ಅದಕ್ಕೆ ನಾವು ಜ್ಞಾನಿಗಳಲ್ಲ. ಜ್ಞಾನಿ ಆದವನ್ಗೆ ಇದು 3 ವ್ಯತ್ಯಾಸ ಇಲ್ಲ, ನಾನತ್ವ. ಹೌದಾ? ಬೇರೆ ಬೇರೆ ಅನ್ನೋದು ಬರೋಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಎರಡನೇದ್ರಲ್ಲೂ ಸಹ ಮೋಕ್ಷ, ಎರಡನೇದವನು ಕೇಳಿರೋದು ಮೋಕ್ಷ ಹೇಗ್ ಸಿಗುತ್ತೆ ಅಂತಂದ್ರೆ, ದೇಹ, ಮನಸ್ಸು, ಬುದ್ಧಿ ಇದ್ರ ತಾಧ್ಯಾತ್ಮತೆ ಒಂದಕ್ಕೊಂದು ಅಂಟ್ಕೊಂಡಿದೆ, ಅದನ್ನ ಬಿಟ್ಟಾಗ ಮೋಕ್ಷ ಸಿಗುತ್ತೆ. ಅದು ನಿಜವಾದ ಸಾಧನೆ, ತೊರೆಯುವುದೇ ನಿಜವಾದ ಸಾಧನೆ. ಅಂದ್ರೆ ಇದು ನಮ್ದು ಪೂರ ಅಷ್ಟಾವಕ್ರ ಗೀತೆ ಮುಗಿಯೋ ತನಕ ಇದು 3 ಜೊತೆಗಿದೆ, ದೇಹ, ಮನಸ್ಸು, ಬುದ್ಧಿ. ಈ 3ಇಂದನೇ ನಾವು ಆಟ ಆಡ್ತಾ ಇರೋದು ಎಲ್ಲವೂ. ಈಗ ನಮ್ಮ ಅಜ್ಞಾನದಿಂದ ನಾವೇನ್ ಅನ್ಕೊಂಡಿದೀವಿ, ಇದು ನಾನು ಮಾಡ್ತಾ ಇದ್ದೀನಿ, ಇದು ನನ್ನಿಂದ ಆಗ್ತಾ ಇದೆ ಅನ್ಕೊಂಡವಾಗ್ಲೇ ನನಗೆ ನೀವು ಸರಿಯಾದ ಒಂದು ರೆಕಗ್ನೇಷನ್ ಕೊಡದಲೇ ಇದ್ರೆ ನನಗೆ ಬೇಜಾರಾಗತ್ತೆ, ದುಃಖ ಆಗುತ್ತೆ. ಯಾಕೆ? ಇದು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅದನ್ನ ತಿಳ್ಕೋಬೇಕಪ್ಪ ಅನ್ನೋದನ್ನ ಹೇಳ್ತಾ ಇರೋದು. ಹಾಗೆ ಈ 3 ತೊರೆದ್ರೆ ನಾವು ದೇಹ, ಬುದ್ಧಿ, ಮನಸ್ಸು, ಇದು 3 ತೊರೆದ್ರೆ
ಅಹಂಕಾರದಿಂದ ನಮಗೆ ಮುಕ್ತಿ ಸಿಗುತ್ತದೆ. ಅಹಂಕಾರ ಅಂದ್ರೆ ಇಲ್ಲಿ ನಮ್ಮ ಈಗೋ ಅಲ್ಲ. ನಾವೇನು ಈಗೋ ಅಂತ ಹೇಳಿ ಮಾಡ್ಲಿಕ್ಕೆ ಹೋಗ್ತೀವಲ್ಲ, ನಾನು ನನಗ್ ಗೊತ್ತಿದೆ ಅನ್ನೋದಲ್ಲ. ಏನಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ, ಒಂದು ಸಾಧನೆ ಮಾಡ್ಬೇಕಾದ್ರೂ ನಮಗೆ ಅಹಂಕಾರ ಬೇಕು, ಒಳಗಿನ ಅಹಂಕಾರ. ಇದನ್ನ ನಾನು ಮಾಡ್ಲೇಬೇಕು. ಅದು ಎಲ್ಲಿಂದ ಬರುತ್ತೆ? ಆ ಒಳಗಿಂದ ಬರುವಂತಹದ್ದು, ಅಂತಹ ಅಹಂಕಾರ. ಇಲ್ಲ ನಾವೇನ್ ಅನ್ಕೊಂಡ್ಬಿಡ್ತೀವಿ, ಅಹಂಕಾರ ಅಂದ್ರೆ ತಪ್ಪು ತಿಳ್ಕೊಂಡು, ನನ್ಗೆಲ್ಲ ಗೊತ್ತಿದೆ, ನೀವೇನ್ ಹೇಳ್ತೀರೋ ಬಿಡ್ರಿ ಅಂತೀರಿ. ಅದಲ್ಲ. ಯಾವುದೇ ಒಂದು ಕೆಲಸ ಆಗಬೇಕಾದ್ರೂ ಇಚ್ಛಾಶಕ್ತಿ ಜಾಗೃತ ಆಗಬೇಕು ಅಂದ್ರೆ ನಮ್ಗೆ ಆ ಅಹಂಕಾರ ಅನ್ನೋದು ಬರಬೇಕು. ಆ ಅಹಂಕಾರದಿಂದನೇ ನಾವು ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಇದು ನಮ್ಮ ಲೌಕಿಕದಲ್ಲಿ ಉಪಯೋಗಿಸ್ತೀವಲ್ಲ, ನೀನು ಜಂಬದ ಕೋಳಿ, ಆ ಅಹಂಕಾರ ಅಲ್ಲ. ಈ ಮೂರನ್ನ ನಾವು ಬಿಡೋದ್ರಿಂದ ನಮಗೆ ಆ ಮುಕ್ತಿ ಸಿಗುತ್ತೆ. ಅಂದ್ರೆ ಇದೇನು ತಾಧ್ಯಾತ್ಮತೆ ಹೊಂದಿದೀವಲ್ಲ, ಇದನ್ನ ಬಿಟ್ಟಾಗ, ಅಂದ್ರೆ ನಾನು ಈ ಮೂರು ವಸ್ತುಗಳಿಂದ ನನ್ನನ್ನ ನಾನು ಗುರುತಿಸಿಕೊಳ್ಳೋದು ಬಿಟ್ಟಾಗ ಮುಕ್ತಿ ಸಿಗುತ್ತೆ. ಅಂದ್ರೆ ನಾವು ಮುಕ್ತಿ ಅಂದ್ರೆ ನಾವೇನು ಅನ್ಕೊಂಡಿದೀವಿ, ಸತ್ತ ಮೇಲೆ ಸಿಗುವಂತಹದ್ದು ಅಂತ ಅಲ್ಲ. ಈಗ ಇರುವ ಈ ಕ್ಷಣದಲ್ಲಿ ನಾವು ಆನಂದದಲ್ಲಿರೋದು, ಅದು ಮುಕ್ತಿ. ದೇಹಕ್ಕೆ ಸತ್ತ ಮೇಲೆ ಏನ್ ಮಾಡ್ತಾರೆ ಏನು ಗೊತ್ತಿಲ್ಲ, ಅಲ್ಲಿರೋದು ಯಾರು ಏನಾಯ್ತು ಅನ್ನೋದು ಗೊತ್ತಿಲ್ಲ. ಅಲ್ಲಿ ನಮ್ಮ ಹೆಸರನ್ನೇ ಕರೆಯೋದಿಲ್ಲ, ಬಾಡಿ ಹೊರಗಿಡ್ರಪ್ಪ ಅಂತ ಹೇಳ್ತಾರೆ. ಇನ್ನು ಮುಕ್ತಿ ಮೋಕ್ಷ ಯಾರಿಗ್ ಸಿಗೋದಿದೆ ಅಲ್ಲಿ? ಸುಮ್ನೆ ನಾವು ಬೋರ್ಡ್ ಹಾಕೋಬೇಕು ಮುಕ್ತಿ ಸಿಕ್ಕಿದೆ ಅಂತ ಹೇಳಿ. ಮುಕ್ತಿ ಅಂದ್ರೆ ಏನಪ್ಪಾ? ಈ ಮೂರು, ದೇಹ ಮನಸ್ಸು ಬುದ್ಧಿ, ಇದನ್ನ ಅನುಸರಿಸ್ಕೊಂಡು ಆವರಿಸ್ಕೊಂಡಿರೋದು. ಇದೆಲ್ಲವನ್ನ ಬಿಟ್ಟಾಗ ನಾವೇನಾಗ್ತೀವಿ? ನಾನು ಆ ನಿಜ ಸ್ವರೂಪ ಶುದ್ಧ ಚೈತನ್ಯ ಆತ್ಮ ಅನ್ನೋದು ಗೊತ್ತಾಗುತ್ತೆ. ಈ ಅರಿವು ಬಂತು ಅಂದ್ರೆ ನಿಮ್ಗೆ ಮುಕ್ತಿ ಸಿಕ್ಕ ಹಾಗೆ. ಇವತ್ತೇ ಈಗಲೇ ಮುಕ್ತಿ ಸಿಕ್ಕ ಹಾಗೆ. ಯಾಕೆಂದ್ರೆ ಎಲ್ಲಿವರೆಗೂ ನಾವು ನಮ್ಮನ್ನೇ ತಾನೇ ಎಲ್ಲ ಕಳೆದೇನು, ಎಲ್ಲ ಅಪೇಕ್ಷೆಗಳ ಮೇಲೆ ಕೂತಿದ್ದೀವಿ. ನನ್ನ ಮಗ ಸೊಸೆ, ನನ್ನ ಮಗ ಮಗಳು, ನನ್ನ ಮೊಮ್ಮಕ್ಕಳು ನನ್ನನ್ನ ಹೊಗಳ್ಳಿ, ನಾನು ಮಾಡಿದೆ, ಈ ಮನೆ ಕಟ್ಟಿಸ್ಕೊಟ್ಟಿದ್ದೀನಿ, ನಾನು ಕಷ್ಟಪಟ್ಟು ಮಾಡಿದೆ. ಅವ್ರು ಹೇಳ್ಬೇಕು, ಹೌದು ನಮ್ಮ ಅಜ್ಜಿ ಎಷ್ಟು ಕಷ್ಟಪಟ್ಟು ಮನೆ ಕಟ್ಟಿಸ್ಕೊಟ್ಟಿದ್ದಾರೆ. ಹಂಗ್ ಮಾಡಿದಾಗ ನನಗೆ ಸಂತೋಷ, ಮಾಡ್ಲಿಲ್ಲ ದುಃಖ. ಏನಪ್ಪಾ ಮಕ್ಳಿಗೆ ಇಷ್ಟು ಕೊಟ್ರು, ಏನ್ ಮಾಡಿದ್ರು, ನನ್ನನ್ನ ಇವ್ರು ಹೊಗಳ್ತಾನೆ ಇಲ್ವಲ್ಲ, ಅದೇ ನಮಗೆ ದುಃಖ. ಈ ದುಃಖದಲ್ಲಿದ್ದಾಗ ಮುಕ್ತಿ ಎಲ್ಲಿ ಸಿಗುತ್ತೆ? ನಿಜವಾಗ್ಲೂ ಹೇಳಪ್ಪ, ಏನರ್ಥ? ಮನಸ್ಸು ಸಮಾಧಾನದಿಂದ ನೀವು ನಿಮ್ಮ ಪಾಡಿ ನಿಮ್ಮ ದಿನಚರ್ಯಗಳನ್ನು ಮಾಡ್ತಾ ಆ ಭಗವಂತನನ್ನ ನೆನೆಸ್ಕೊಳ್ತಾ, ಯಾರಿಂದಲೂ ಯಾವ ಅಪೇಕ್ಷೆಯೂ ಇಲ್ಲದೆ ಆನಂದದಿಂದ ಸಂತೋಷದಿಂದ ಇರೋದೇ ಮುಕ್ತಿ, ಅದೇ ಮೋಕ್ಷ. ನಾವೇನ್ ಮಾಡ್ತೀವಿ, ಕೆಲವೊಂದ್ಸಲಿ ಈ ಶಬ್ದಗಳ ಪದರಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಇದೇನಪ್ಪಾ ಅಂತ ಹೇಳಿ ಪ್ರಶ್ನೆ ಮಾಡಕ್ ಹೋಗ್ತೀವಿ. ಅದು ಯಾವುದು ಅಲ್ಲ. ಈ ಮೂರು ಬಹಳ ಮುಖ್ಯವಾದದ್ದು, ದೇಹ ಮನಸ್ಸು ಬುದ್ಧಿ. ಇದರಿಂದ ನಾವು ಆಟ ಆಡ್ತಾ ಇದ್ದೀವಿ. ನಮ್ಮ ಆಟ ಎಲ್ಲ ನಡೀತಾ ಇರೋದು ಇದರಿಂದನೇ, ದೇಹ ಮನಸ್ಸು ಬುದ್ಧಿ. ಇದನ್ನ ನಾವು ಏನು ಶಿವೋಹಂ ಶಿವೋಹಂ ಅಂತ ಹೇಳ್ತಾ ಇದ್ದೀವಿ, ಬರೀ ಬಾಯಲ್ಲಿ ಹೇಳ್ತಾ ಇದ್ದೀವಿ, ಒಳಗಿಂದ ಬಿಟ್ಕೊಡ್ತಾ ಇಲ್ಲ. ನಾನೇ, ನಮ್ಮನೆ ತಿಜೋರಿ ಚಾವಿ ನನ್ನ ಕೈಲೇ ಇರಬೇಕು, ಇದನ್ ಬಿಡ್ರಯ್ಯ ಹೇಳ್ತಾ ಇದ್ದಾರೆ. ಹೀಗೆ ಮೋಕ್ಷವನ್ನು ಹೊಂದಬೇಕಾದರೆ ನಾವು ಮೊದಲಿಗೆ ದೇಹದ ಅನುಭವಗಳು, ಮನಸ್ಸಿನ ಭಾವನೆಗಳು ಹಾಗೂ ಬುದ್ಧಿಗಳಿಂದ ವೈರಾಗ್ಯವನ್ನು ಹೊಂದಬೇಕು. ಪ್ರಶ್ನೆ ಬಂತು ನೋಡಿ, ಮೋಕ್ಷ ಅಂದ್ರೆ ಏನು? ಮೋಕ್ಷ ಅಂದ್ರೆ ನಾವು ದೇಹದ ಅನುಭವ ಆಗ್ತಿರೋ ದೇಹಕ್ಕೆ. ಏನಾದ್ರು ತಿನ್ಬೇಕು ಅಂತ ಹೇಳ್ತೀವಿ, ತಿಂತೀವಿ, ರುಚಿ ಹತ್ತತ್ತೆ. ಇಂದ್ರಿಯಗಳಿಗೆ ರುಚಿ ಹತ್ತತ್ತೆ. ಏನದು ಇಂದ್ರಿಯಗಳು ಅಂದ್ರೆ ಅವೇನ್ ಬೇರೆ ಅಲ್ಲ, ಈ ದೇಹದಲ್ಲೇ ಇರುವಂತಹ ಒಂದು ಅಂಗಾಂಗಗಳು, ಭಾಗಗಳು, ದೇಹಕ್ಕೆ ಸೇರಿದ್ದು. ಎಲ್ಲೋ ಹೊರಗೆ ಹೋಗಬೇಕು ಅನ್ಸುತ್ತೆ, ಕಾರಲ್ಲಿ AC ಕಾರಲ್ಲಿ ಹಾಕೊಂಡು ಆರಾಮಾಗಿ ಲಾಂಗ್ ಡ್ರೈವ್ ಹೋಗಬೇಕು ಅನ್ಸುತ್ತೆ.
ಯಾರು ಹೋಗ್ತಾ ಇರೋದು? ಆ ದೇಹಕ್ಕೆ ಆನಂದ ಆಗ್ತಾ ಇದೆ, ಎ ಸಿ ಚೆನ್ನಾಗಿದೆ, ಕಾರು ಸ್ಪೀಡ್ ಆಗಿ ಹೋಗ್ತಾ ಇದೆ. ಅದಕ್ಕೆ ಹೇಳ್ತಾ ಇರೋದು, ಮೋಕ್ಷವನ್ನ ನಾವು ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು? ಮೊದಲಿಗೆ ದೇಹದ ಅನುಭವಗಳು, ಮನಸ್ಸಿನ ಭಾವನೆಗಳು. ಈಗ ನೀವು ಹೇಳಿದ್ವಿ ಭಾವನೆ, ಅವ್ರು ಬಹಳ ಚೆನ್ನಾಗಿ ಹೇಳಿದ್ರಿ. ನನ್ ಕಣ್ಣು ತುಂಬಾ ನೀರ್ ಇಳಿತಾ ಇತ್ರಿ. ಆ ವ್ಯಾಖ್ಯಾನ ಕೇಳೋ ತನಕ, ಮುಗಿಯೋ ತನಕ ಒಂದೇ ಸಮನೆ ನನಗೆ ಅರಿವಿಲ್ಲದೆ ಕಣ್ಣಲ್ಲಿ ನೀರು ಇಳಿತಾ ಇತ್ತು. ಭಾವನೆ, ಅದ್ರೊಳಗೆ ಒಂದಾಗ್ಬಿಟ್ಟಿದೀವಿ ನಾವು. ಅವ್ರು ಹೇಳ್ತಾ ಇರೋದು ವ್ಯಾಖ್ಯಾನದೊಳಗೆ ಮುಳುಗು ಹೋಗ್ಬಿಟ್ಟಿದೀವಿ. ಅದನ್ನ ನಮ್ಮ ಭಾವನೆ ಮೂಲಕ ವ್ಯಕ್ತಪಡಿಸ್ತಾ ಇದ್ದೀವಿ. ಮತ್ತೆ ಬುದ್ಧಿಗಳಿಂದ ವೈರಾಗ್ಯವನ್ನು ಹೊಂದಬೇಕು. ಬುದ್ಧಿಯಿಂದ ವೈರಾಗ್ಯ, ಮನಸ್ಸಿನಿಂದ ವೈರಾಗ್ಯ ಆಗೋದಿಲ್ಲ. ಏನು ವೈರಾಗ್ಯ ಅಂದ್ರೆ? ಯಾರನ್ನು ಪ್ರೀತಿನೂ ಮಾಡಲ್ಲ, ಪ್ರೇಮನೂ ಮಾಡಲ್ಲ, ಸಮಸ್ಥಿತಿಯಲ್ಲಿರೋದು, ಅದೇ ವೈರಾಗ್ಯ. ಇದು ವೈರಾಗ್ಯ ಮನಸ್ಸಿನಿಂದ ಆಗೋದಿಲ್ಲ. ಇದು ಮನಸ್ಸಿನಿಂದ ಆಗಲ್ಲ, ಬುದ್ಧಿಮತ್ತೆಯಿಂದ ನಾವು ಗುರುತಿಸ್ತಾ ಇದೀವಿ ಎದುರಿಗಿರೋ ವ್ಯಕ್ತಿನ. ಸೊ ಹಾಗಾಗಿ ಈ ಬುದ್ಧಿಮತ್ತೆ ಇವುಗಳಿಂದ ವೈರಾಗ್ಯವನ್ನು ಹೊಂದಬೇಕು. ಈ ವಿಚಾರವನ್ನು ಮಾಡುವ ಯಾವುದೇ ಸಾಧಕನಾದರೂ ಸ್ವಾಭಾವಿಕವಾಗಿಯೇ ಮೂರನೆಯ ಪ್ರಶ್ನೆಯಾದ ವೈರಾಗ್ಯವನ್ನು ಹೇಗೆ ಹೊಂದಬೇಕು ಎಂದು ಕೇಳುತ್ತಾನೆ. ಈ ರೀತಿ ಯೋಚನೆ ಮಾಡೋನು ಮೋಕ್ಷ ವ್ಯಕ್ತಿ ಹೊಂತಾನೆ ಅಂತ ಹೇಳ್ತಾನೆ. ಪ್ರತಿಯೊಬ್ಬ ಸಾಧಕನು ತನ್ನ ಯೋಗ್ಯತೆಯನ್ನು ಅಳತೆ ಮಾಡಿ ತಾನೇ ಈ ವಿಷಯವನ್ನು ನಿರ್ಧರಿಸಿಕೊಳ್ಳಬೇಕು. ಎಲ್ಲಾರ್ದು ಒಂದೇ ಗ್ರೇಡ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಾಧಕ ತನ್ನ ಯೋಗ್ಯತೆಯ ಅಳತೆ ಪ್ರಮಾಣ, ಯಾರೋ ಒಬ್ರು 100 ಆದ್ರೂ ಇನ್ನೊಬ್ರಿಗೂ 100 ಬರುತ್ತೆ ಅನ್ನೋದು ತಪ್ಪು. ಅವನು ಏನು ತಿಳುವಳಿಕೆ ತಿಳ್ಕೊಳ್ತಾ ಇದ್ದಾನೆ ಈ 3 ಭಾಗಗಳನ್ನು ಹಿಡ್ಕೊಂಡು, ದೇಹ, ಮನಸ್ಸು, ಬುದ್ಧಿ, ಇದನ್ನ ಸರಿಯಾಗಿ ಅರ್ಥಕೊಂಡವರು ಅದನ್ನ ಅವರ ಆ ಯೋಗ್ಯತೆಯ ಪ್ರಕಾರ ಆ ವೈರಾಗ್ಯ ಅಂದ್ರೆ ಏನು, ಮೋಕ್ಷ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ತಾರೆ. ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಅನ್ನೋದು ಅಲ್ಲ. ಅವರವರ ಯೋಗ್ಯತೆ ಮೇಲೆ ಅದು ನಮಗೆ ಸಿಗುತ್ತೆ. ವೈರಾಗ್ಯವೆಂದರೆ ಕೇವಲ ವಸ್ತುಗಳನ್ನು ಬಿಡುವುದು ಹಾಗೂ ಸಂಬಂಧಗಳನ್ನು ತೊರೆಯುವುದು ಎಂದು ತಪ್ಪು ತಿಳಿಯಬಾರದು. ನೋಡಿ, ವೈರಾಗ್ಯ ಅಂದ್ರೆ ನನ್ಗಿದ್ ಬೇಡ ಹಾಕ್ರಿ, ನಾನು ಈ ಸಂಬಂಧಿಕರ ನಾನ್ ನಿಮ್ಮನೆ ಕಷ್ಟ ಅಂತ ಬಂದ್ರೆ ನನ್ಗೇನು ಸಹಾಯ ಮಾಡ್ಲಿಲ್ಲ, ಹೋಗ್ರಿ, ನಿಮ್ಮನ್ ಸಾಯೋ ತನಕ ನೋಡೋದಿಲ್ಲ. ಇದು ವೈರಾಗ್ಯ ಅಲ್ಲ. ಇದು ವೈರಾಗ್ಯ ಅಲ್ಲ. ಯಾಕೆಂದ್ರೆ ನಾವು ವೈರಾಗ್ಯದ ಅರ್ಥವನ್ನೇ ತಪ್ಪಾಗಿ ತಿಳ್ಕೊಂಡ್ಬಿಡ್ತೀವಿ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ವೈರಾಗ್ಯ ಅಂದ್ರೆ ಹಂಗಲ್ಲ, ಯಾರೋ ಬಹಳ ಪ್ರೀತಿ ಮಾಡಿದ್ರು ಅವ್ರನ್ನ ಇಟ್ಕೊಂಡ್ಬಿಡೋದು, ಯಾರೋ ಸಿಟ್ಟು ಮಾಡಿದ್ರು ಅವ್ರನ್ನ ದೂರ ತಪ್ಪಿಡೋದು ಅಲ್ಲ. ಅವೆರಡೂ ಅಲ್ಲ ಅಂತ ಕರೆಕ್ಟ್ ಮಧ್ಯದಲ್ಲಿ ಹೇಳ್ತಾ ಇದ್ದಾರೆ. ಮಾನಸಿಕವಾಗಿ ನಾವು ಎಲ್ಲಿಯವರೆಗೆ ವಸ್ತುಗಳನ್ನು ಹಾಗೂ ಸಂಬಂಧಗಳನ್ನು ತೊರೆಯುವುದಿಲ್ಲವೋ, ಬಹಳ ಸರಿಯಾಗಿ ಕೇಳಿ ತಿಳಿದುಕೊಳ್ಳಿ, ನಾವು ಇದನ್ನ ಬಹಳ ತಪ್ಪರ್ಥ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಶಿವಣ್ಣ? ಮಾನಸಿಕವಾಗಿ, ನಿಮ್ಮ ಮನಸ್ಸಿನಿಂದ, ಮನೆಯಿಂದ ಹೊರಗಾಕ್ರಿ ಅಂತ ಹೇಳ್ತಾ ಇಲ್ಲ. ನಾವೇನ್ ಮಾಡ್ತೀವಿ, ಆ ಮನಸ್ಸು ಅನ್ನೋದನ್ನ ಕೈ ಬಿಟ್ಟು ಬಿಡ್ತೀವಿ, ಮುಂದಿನ ಹಿಡ್ಕೊಂಡ್ಬಿಡ್ತೀವಿ ನಾವು. ಎಲ್ಲಿಯವರೆಗೆ ವಸ್ತುಗಳನ್ನು ಹಾಗೂ ಸಂಬಂಧಗಳನ್ನು ತೊರೆಯುವುದಿಲ್ಲವೋ ಅಲ್ಲಿಯವರೆಗೆ ಅದು ನಿಜವಾದ ವೈರಾಗ್ಯವೆಂದೆನಿಸದು. ಏನ್ ಬಿಟ್ಟೆ ನಾನಿಲ್ಲಿ? ಮನಸ್ಸು ಅನ್ನೋದನ್ನು ಬಿಟ್ಟುಬಿಟ್ಟೆ. ಹಂಗಂದ ತಕ್ಷಣ ಏನ್ ಹೇಳ್ತೀರಿ? ಏನ್ರಿ ನಿಮ್ ಸತ್ಸಂಗಕ್ಕೆ ಬಂದ್ರೆ ಮನೆ ಒಳಗಿದ್ರೆ ಮನೆ ಒಡೆಯೋ ಕೆಲಸ ಮಾಡ್ತಿದ್ದೀರಾ ನೀವು? ನಾವೆಲ್ಲ ಸುಖವಾಗಿ ಮನೇಲಿ ಇದೀವಿ, ಮನೆ ಒಡೆಯೋ ಕೆಲಸ ಮಾಡ್ತಾ ಇದ್ದೀರಾ? ಅದಕ್ಕೆ ಇದು ಬಹಳ ಮುಖ್ಯ. ಇದನ್ನ ಎಲ್ಲಿಂದ ತೆಗಿಬೇಕು? ಮಾನಸಿಕವಾಗಿ. ಮನೇಲೇ ಇರ್ರಿ ನೀವು, ಮನೆ ಬಿಟ್ಟು ಹೋಗಬೇಡಿ.
ಮನೆ ಒಳಗಿದ್ದುಕೊಂಡೇ ನಾವು ವಸ್ತುಗಳನ್ನು, ಸಂಬಂಧಗಳನ್ನು ತೊರೆಯುವುದಿಲ್ಲವೋ? ಅದನ್ನ ಭಕ್ತಿ ಸಾರದಲ್ಲಿ ಏನ್ ಹೇಳಿದ್ರು? ವಿಷಯಾಸಕ್ತಿಗಳು ಅಂತ ಹೇಳಿದ್ರು. ನೋಡಿ, ಇಷ್ಟೇ ಬದಲಾವಣೆ. ಇಲ್ಲಿ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಮಹಾರಾಜರು ನಮಗೆ ಬೆಣ್ಣೆ ಹಚ್ಚಿ ಹಚ್ಚಿ ಹೇಳ್ತಾ ಇದ್ದಾರೆ, ಅಪ್ಪ ಇದನ್ ಮಾಡ್ಬೇಡ್ರಿ ಕಣೋ, ಹೀಗೆ ಮನಸ್ಸಿನಿಂದ ಬೇಜಾರಾಗ್ಬೇಡಿ, ಯಾರ ಜೊತೆಗೂ ದ್ವೇಷ ಕಟ್ಕೋಬೇಡಿ. ಅಷ್ಟಾವಕ್ರ ಏನಿಲ್ಲ, ಒಂದೇ ಹೇಳಿದ್ರು, ಮನಸ್ಸಿನಿಂದ ವಸ್ತುಗಳನ್ನು ಹಾಗೂ ಸಂಬಂಧಗಳನ್ನು. ಇದೇ ನಮಗೆ ಸಫರಿಂಗ್. ನಾನು ಮಾಡ್ತಾ ಇದ್ದೀನಿ, ನಾನು ಮಾಡಿದ್ದು ಇಷ್ಟೆಲ್ಲ ಮಾಡಿದ್ರು ನನಗೆ ಯಾರು ಹೊಗಳ್ತಾ ಇಲ್ಲ. ನನಗೆ ಪ್ರತಿದಿನ ಬಂದು ಎಲ್ಲ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದರು ಎಲ್ಲರೂ ಬಂದು ನನಗೆ ಸಲ್ಯೂಟ್ ಹೊಡಿಬೇಕು. ಯಾಕೆ? ನಾನು ಹೆಡ್ ಆಫ್ ದ ಫ್ಯಾಮಿಲಿ. ಹೀಗಿಟ್ಕೊಂಡ್ರೆ ವೈರಾಗ್ಯ ಬರೋಕ್ ಸಾಧ್ಯ ಆಗತ್ತಾ? ದೊಡ್ಡ ಸೊಸೆ ಸಲ್ಯೂಟ್ ಹೊಡೆದ್ಲು, ಸಣ್ಣ ಸೊಸೆ ಇವತ್ತು ಸಲ್ಯೂಟ್ ಹೊಡಿಲಿಲ್ಲ. ನನಗೆ ದುಃಖ ಇಷ್ಟೇ, ಬೇರೆ ಏನೇನು ಇಲ್ಲ. ನೋಡಿ, ಮಗ ಇವತ್ತು ಬೆಳಗ್ಗೆ ಹೋಗ್ತಾ ನನಗೆ ಹೇಳಲೇ ಹೋಗ್ಲಿಲ್ಲ, ಅಷ್ಟೇ. ಅದೇ ಬೇಜಾರು ಇವತ್ತು. ಯಾಕೆ? ನನ್ ಮಗ ಹೆಂಡತಿ ಮಾತು ಕೇಳ್ಕೊಂಡ್ಬಿಟ್ಟಿದ್ದಾನೇನೋ, ಏನೋ ಹೆಂಡತಿ ಏನೋ ಹೇಳ್ಕೊಟ್ಬಿಟ್ಟಿದ್ದಾಳೆ, ಅದಕ್ಕೆ ಇವತ್ತು ನನಗ್ ಹೋಗ್ಬೇಕಾದ್ರೆ ನಾನು ಹೋಗ್ತೀನಿ ಅಂತ ಹೇಳಿ. ಇದನ್ನ ಬಿಡ್ರಿ. ಇದೆಲ್ಲ ಎಲ್ಲಿಂದ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಮನಸ್ಸಿನಿಂದ ನಾವು ಯೋಚನೆ ಮಾಡ್ತಾ ಇರ್ಬೋದು. ಏನೋ ಈಗಿನ ಕಾಲದಲ್ಲಿ ಎಲ್ಲರಿಗೂ ಗೊತ್ತು, ಟೆನ್ಷನ್ ಅನ್ನೋದು ಕಾಮನ್ ಎಲ್ಲರಿಗೂ. ಕೆಲಸದ ಒಂದು ಆತುರತೆಯಲ್ಲಿ ಹೋಗಬೇಕಾದ್ರೆ ಏನೋ ಹೇಳಲಿಲ್ಲ, ಹೋದ, ಬಿಟ್ಬಿಡಿ. ಇದು ವೈರಾಗ್ಯ. ನನಗೆ ಪ್ರತಿದಿನ ಹೇಳಿದಾನೆ ಇಷ್ಟು ದಿವಸ, ಇವತ್ತು ಹೇಳದೆ ಹೋಗಿದ್ದಾನೆ ಅಂದ್ರೆ ಹೆಂಡತಿ ಏನೋ ಹೇಳ್ಕೊಟ್ಟಿದ್ದಾನೆ. ಆ ಹೆಂಡತಿನೂ ನನಗೆ ಇವತ್ತು ಸಲ್ಯೂಟ್ ಹೊಡಿಲಿಲ್ಲ ಅಂದ್ರೆ ಮುಗದೇ ಹೋಯ್ತು. 100% ಕನ್ಫರ್ಮೇಶನ್. ಹೈಕೋರ್ಟು ಬೇಡ, ಸುಪ್ರೀಂ ಕೋರ್ಟು ಬೇಡ, ಜಡ್ಜ್ಮೆಂಟ್ ಇಲ್ಲೇ ಬಂದ್ಬಿಡ್ತು ಅಲ್ವಾ? ನೋಡಿ, ಎಷ್ಟು ಸಣ್ಣ ವಸ್ತುಗಳಿಂದ ನಮ್ಮ ಮನಸ್ಸಿನ ಒಳಗೆ ನಾವು ಮಾಡ್ಕೊಳ್ಳೋದ್ರಿಂದ ವಸ್ತು ಮತ್ತು ಸಂಬಂಧ ಜೊತೆ ನಿಮ್ಗೆ ಎಷ್ಟು ತಾರ ತೆಕಡಿ ಬಾರ ತೆಕಡಿ ಆಗ. ಇದು ಬೇಡ. ಇದು ಹೇಗೆ ಮಾಡೋದ್ರಲ್ಲ, ಮಾನಸಿಕವಾಗಿ ನಾವು ಇದನ್ನ ಬಿಟ್ಬಿಡಬೇಕು. ಇದನ್ನ ನಾವು ಗಣನೆಗೆ ತಗೋಬಾರ್ದು. ಅವ್ರು ಸೆಲ್ಯೂಟ್ ಹೊಡಿದಲೇ ಇದ್ರೆ ನಮ್ಗೆ ಊಟ ಮಾಡಕ್ ಆಗೋದಿಲ್ವಾ? ತಿಂಡಿ ತಿನ್ಲಿಕ್ಕೆ ಆಗೋದಿಲ್ವಾ? ನಮ್ಮ ಕೆಲಸಗಳನ್ನ ನಾವು ಮಾಡ್ಲಿಕ್ಕೆ ಆಗೋದಿಲ್ವಾ? ಆಗ್ತಾ ಇದೆ ತಾನೆ? ಯಾರು ನಾವ್ರು ಮಗ ತಂದು ಕೊಡೋದ್ ಬದಲು ಮಗಳು ತಂದು ಕೊಟ್ಲಿ, ಇವತ್ತು ಊಟ ಮಾಡ್ಲಿಕ್ಕೆ ಆಗುತ್ತೋ ಇಲ್ಲೋ? ಮಗನೇ ಕೊಡ್ಬೇಕು ಅಂದ ಏನದು ರೂಲು? ಅಂದ್ರೆ ಈ ತರ ನಾವು ಇಂಥ ಒಂದು ಸಂಬಂಧಗಳ ಜೊತೆ ಇಟ್ಕೊಂಡು ವಸ್ತುಗಳು, ಆಸೆ, ಏನು ವಸ್ತುಗಳ ಬಗ್ಗೆ ಮೋಹ, ಅದು ಬೇಕು, ನನ್ಗಿದು ಬೇಕು. ತಿನ್ಲಿಕ್ಕೆ ಹಲ್ಲಿಲ್ಲ, ಆದ್ರೆ ನನಗೆ ಸಂಜೆ ಬರ್ತಾ ಚಿಕ್ಕಿ ತಂದ್ಕೊಡು, ಚಿಕ್ಕಿ ನಾನು ತಿನ್ಲೇಬೇಕು. ಚಿಕ್ಕಿ ಕಡಿದ ತಕ್ಷಣ ಮೊದ್ಲೇ ಕಟ್ಟಿಸ್ಕೊಂಡಿರ್ತೀವಿ ಹಲ್ಲು, ಅವೆರಡು ಒಂದ ಅಂಟ್ಕೊಂಡ್ಬಿಡತ್ತೆ. ಒದ್ದಾಟ, ಗುದ್ದಾಟ. ಯಾಕಪ್ಪ ಬೇಕಿಂತ ಮೋಹ? ಯಾಕಪ್ಪ ವಸ್ತು ವಿಷಯಗಳ ಬಗ್ಗೆ ಆಸೆ ಬೇಕು? ತಿನ್ನೋಬೇಕಾದ್ರೆ ತಿಂದೆ, ಮುಗೀತು ಕತೆ. ಈಗ ಬೇಡಪ್ಪ. ಇದ್ರೆ ತಗೊಂಡ್ ಅದನ್ನ ಕೊಟ್ನಿ ಮಾಡಿ ಪುಡಿ ಮಾಡಿ ಒಂಚೂರು ಚೀಪಣ. ನೋಡಿ, ಒಂದು ಸಣ್ಣ ಬದಲಾವಣೆ. ನಾಲ್ಗೆ ರುಚಿ ತಡ್ಕೊಳ್ಳಕ್ ಆಗ್ತಿಲ್ಲ, ಅದು ಬೇಕು. ಆದ್ರೆ ಅದನ್ನ ಆಗೋ ರೀತಿಯಲ್ಲಿ ಮಾಡ್ಕೊಳ್ಳೋಣ. ಒಂದ್ ಕುಟ್ನಿ ತರಿಸ್ಕೊಳ್ಳೋಣ, ಕುಟ್ಟೋಣ, ಒಂಚೂರು ಬಾಯಿಗೆ ಹಾಕೊಂಡು ಚೀಪ್, ವಾ ಆಯ್ತಪ್ಪ, ತಿಂದಿದ್ದಾಯ್ತು. ಯಾಕಿದು ಬರ್ತಾ ಇಲ್ಲ? ನೋಡಿ, ಅಷ್ಟಾವಕ್ರ ನಮ್ಮ ಮೂಲವನ್ನೇ ಹಿಡಿದು ಅಲ್ಲೇ ಸುತ್ತೊಡಿತಾ ಇದ್ದಾನೆ. ಬೇರೆ ಯಾರಕ್ಕೂ ಬೆರಳು ಮಾಡಿ ತೋರಿಸ್ತಾ ಇಲ್ಲ ಅವನು. ಇವ್ರ ತಪ್ಪಿದೆ, ಅವ್ರ ತಪ್ಪಿದೆ ಅಂತ ಏನೂ ಇಲ್ಲ. ನೀವು ಸಂಬಂಧಗಳನ್ನ ಬಿಡ್ರಪ್ಪ. ಎಲ್ಲಿಂದ? ಮನಸ್ಸಿನಿಂದ. ವಸ್ತು ವಿಷಯಗಳು, ಆಸಕ್ತಿಗಳನ್ನ ಬಿಡ್ರಪ್ಪ. ಎಲ್ಲಿಂದ? ಮನಸ್ಸಿನಿಂದ.
ಆಗೋಲ್ವಾ ವಸುಮತಮ್ಮವ್ರೆ? ಮನಸ್ಸಿನಿಂದ ಆಗೋದಿಲ್ವಾ? ವಿಷಯಗಳನ್ನ ನಾವೇನು ಕಟ್ಕೊಂಡಿರೋರ್ನೆಲ್ಲ ಬಿಟ್ಟು ಓಡೋಗ್ರಿ ಅಂತ ಹೇಳ್ತಾ ಇಲ್ಲ, ಆಗೋದಿಲ್ವಾ? ಯಾಕೆ ಯೋಚನೆ ಮಾಡೋದಿಲ್ಲ ನಾವು? ಇಷ್ಟೇ ಇಷ್ಟೇ ನೋಡಿ, ಬಹಳ ಸಿಂಪಲ್. ಹೇಳಿಮ್ಮ, ಏನೋ ಹೇಳೋರು ಇದ್ರಿ, ಹೇಳಿ. ಆಗತ್ತೆ, ಆಗದೆ ಏನಿಲ್ಲ. ಮತ್ತೆ ಯಾಕೆ ದುಃಖ? ಮನಸ್ಸು ಮಾಡ್ಬೇಕು. ಅಲ್ಲ, ಅದಕ್ಕೆ ದುಃಖ ಯಾಕೆ ಮಾಡ್ತಾ ಇದ್ದೀವಿ ಹಾಗಾದ್ರೆ? ಎಲ್ಲಿದೆ ದುಃಖ? ದುಃಖ ಎಲ್ಲಿದೆ? ನನ್ನೊಳಗೆ ನಮ್ಮಲ್ಲಿರೋದೇ ದುಃಖ. ನಮ್ಮಲ್ಲಿರೋದೇ ದುಃಖ. ಯಾರನ್ನು ಇದರಿಂದ ಬಿಡೋ ಹಾಗಿಲ್ಲ, ಮನಸ್ಸಿನಿಂದ ಬಿಡೋದಷ್ಟೇ. ಎಷ್ಟು ಸುಲಭ ಅಲ್ವಾ? ಎಷ್ಟು ಸುಲಭ ಇದೆ ಅಲ್ವಾ? ಅದನ್ನು ಬಿಡದಲ್ಲೇ ನಾವು ಒದ್ದಾಡ್ಕೊಂಡು ಹೇಗಪ್ಪ ಮಾಡೋದು, ಹೀಗಾಗೋಯ್ತು, ಹಾಗಾಗೋಯ್ತು. ಸುಮ್ನೆ ಹೆಸರು ಹೇಳಿರೋದಷ್ಟೇ, ಬೇರೆ ಯಾರು ತಪ್ಪು ತಿಳ್ಕೊಬೇಡಿ, ಇಲ್ಲ ಅಪಾರ್ಥ ಮಾಡ್ಕೋಬೇಡಿ. ಅಂದ್ರೆ ಅಲ್ಲಿ ಅದೇ ಅಹಂ ಅಡ್ಡ ಬರೋದು ಅಲ್ವಾ? ಅದನ್ನ ಬಿಡ್ಬೇಕಲ್ವಾ ಅಮ್ಮ? ಬಿಡ್ಬೇಕು. ಯಾಕೆ ನಾವು ಗೀತೆ ಆಗ್ಲಿ, ಅಷ್ಟಾವಕ್ರ ಗೀತೆ ಆಗ್ಲಿ, ಭಾಗವತ ಯಾಕೆ ಓದ್ತಾ ಇದ್ದೀವಿ? ಮಹಾರಾಜರ ಪ್ರವಚನಗಳನ್ನು ಯಾಕೆ ಓದ್ತಾ ಇದ್ದೀವಿ? ನಾವು ಸಂತೋಷದಿಂದ, ಆನಂದದಿಂದ ಇಲ್ಲಿ ಇರ್ಬೇಕು. ನಾವು ಅವನ ವಸ್ತು, ಹೌದಾ? ಭಗವಂತನ ಅಂಶದಿಂದ ನಾವು ಬಂದಿದ್ದೀವಿ ಅಂದ ಮೇಲೆ ನಾವು ಆನಂದದಿಂದ ಇರಬೇಕು. ಇದು ನಮ್ಮದೇ ಆದ ಕೋಟೆಗಳನ್ನ ಯಾಕೆ ಹಾಕೊಳ್ತಾ ಇದ್ದೀವಿ? ಕಟ್ಟಳೆಗಳನ್ನ ನಾವು ಹಾಕೊಳ್ತಾ ಇದ್ದೀವಿ ಯಾಕೆ? ಇದು ಬಿಟ್ರೆ ಅದೇ ನಿಜವಾಗ್ಲೂ ವೈರಾಗ್ಯ ಅಂತ ಹೇಳ್ತಾ ಇದ್ದಾರೆ. ಇಲ್ದಲೇ ಇದ್ರೆ ಅದು ಕೇವಲ ಪಲಾಯನವಾದವಾಗುತ್ತದೆ. ನೋಡಿ, ಮನಸ್ಸಿನಿಂದ ನಾವು ಬಿಡಲಿಲ್ಲ ಅಂತಂದ್ರೆ ನಮಗೆ ವೈರಾಗ್ಯ ಬರೋಲ್ಲ. ವೈರಾಗ್ಯ ಇಲ್ದ ನಾವೇನಂತೆ, ನನ್ಗೆ ಏನು ಆಸೆ ಇಲ್ರಿ ಹೇಳ್ಬಿಟ್ರೆ ನಾವು ಅನ್ಕೊಂತೀವಪ್ಪ, ಏನಪ್ಪಾ ಎಷ್ಟು ಇದು, ಒಳಗ 108 ಯೋಚನೆ, 108 ಕೊರಗು. ಇದನ್ನ ಇಟ್ಕೊಂಡು ನಾವಿಲ್ಲಿ ನಾವು ವೈರಾಗ್ಯ, ನನ್ಗೆ ವೈರಾಗ್ಯ ಬಂದ್ಬಿಟ್ಟಿರಿ, ನನ್ಗೆ ಏನು ಕೇಳೋದಿಲ್ರಿ. ಮತ್ ಯಾಕ್ರಿ ಹಿಂಗಿದ್ದೀರಾ? ಇಲ್ರಿ, ನನ್ ಮಗ ಸರಿಯಾಗಿ ಮಾತಾಡಿಸ್ಲಿಲ್ರಿ ಇವತ್ತು. ಪಲಾಯನವಾದ, ಓಡ್ ಹೋಗ್ತಾ ಇದ್ದೀವಿ, ಸತ್ಯದಿಂದ ಓಡ್ ಹೋಗ್ತಾ ಇದ್ದೀವಿ. ಇದು ಬೇಡ. ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಾವು? ಯಾಕೆ ಅವ್ರನ್ನ ಆಸೆ ಪಡ್ತಾ ಇದ್ದೀವಿ? ಅವರಿಂದ ನಮ್ಗೆ ಸುಖ ಸಿಗುತ್ತೆ, ಆನಂದ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದ್ರಿಂದನೇ ತೊಂದರೆ ಆಗ್ತಾ ಇದೆ. ಅದೆಲ್ಲ ಬಿಡಿ, ನೀವೇ ಮಾತಾಡಿಸ್ಬಿಡಿ. ಏನೋ ರಾಜ, ಆಫೀಸ್ ಹೊರಟೆಯಪ್ಪ, ಹೋಗ್ಬಾಪ್ಪ, ರಾಮ್ ರಾಮ್. ಬಂದ್ರ, ಎಷ್ಟೊತ್ತಾಯ್ತಮ್ಮ, ಹೇಗಾಯ್ತು, ಬಸ್ಸಲ್ಲಿ ಸೀಟ್ ಸಿಕ್ಕಿತ್ತ, ರಶ್ಶು, ಹೊರಗ್ ಬಿಸ್ಲಿದೆ, ತಗೋ ಒಂದ್ ಲೋಟ ನೀರು. ಸೊಸೆಗೆ ನಾವೇ ಕೊಟ್ಟು ಬಿಡೋಣಲ್ಲ. ಬಂದ್ಯಾ, ಯಾಕಿಷ್ಟು ಲೇಟು? ನನ್ ಚಾಯ್ ಕುಡಿಯೋ, ಕಾಫಿ ಕುಡಿಯೋ ಟೈಮ್ ಆಯ್ತು, ಅರ್ಧ ಗಂಟೆ ಲೇಟಾಗಿ ಬಂದಿದ್ಯಾ ಅಂದ್ರೆ ಅಲ್ಲಿ ಮಹಾಭಾರತ, ನಾವ್ ಅಲ್ಲಿ ಹೋಗೋದೇ ಬೇಡ, ಇಲ್ಲೇ ನಮ್ಮ ಮನೆಯೊಳಗೆ ಮಹಾಭಾರತ ಶುರು ಆಗ್ಬಿಡುತ್ತೆ. ಇದೆಲ್ಲ ಯಾಕೆ ಬರ್ತಾ ಇದೆ? ದೇಹ, ಮನಸ್ಸು, ಬುದ್ಧಿ, 3 ಸೂತ್ರಗಳನ್ನ ಇಟ್ಕೋಬೇಕು ನಾವು. ಅಲ್ಲಿ ಭಕ್ತಿಯೊಳಗೆ ಯಾವ ರೀತಿ ಮಾಡುದು, ಇಲ್ಲಿ ಜ್ಞಾನದಲ್ಲಿ ದೇಹ, ಬುದ್ಧಿ, ಮನಸ್ಸು ಏನೇ ಮಾಡ್ತೋ ಇದನ್ನೇ ಮಾಡ್ತಾ ಇರೋದು. ನಾನು ಅತ್ತೆ ಇದ್ದೀನಿ, ನನ್ನ ಅಧಿಕಾರ ತೋರಿಸ್ತಾ ಇದ್ದೀನಿ. ಅಲ್ಲಿ ದುಡಿದು ಬಂದಿದ್ದು ನನಗೆ ಲೆಕ್ಕ ಇಲ್ಲ. ನನಗೆ 5 ಗಂಟೆ 30 ನಿಮಿಷ ಕಾಫಿ ನನ್ನ ಟೇಬಲ್ ಮೇಲೆ ಬರ್ಬೇಕು. ಯಾಕೆ ಬರ್ಲಿಲ್ಲ ನೋಡಿ ಹೇಗಿದೆ. ಇಷ್ಟನ್ನೇ ಒಂದು ಬದಲಾವಣೆ ಮಾಡ್ಕೊಂಡ್ರೆ ಹಂಗೆ ನಗ್ಬೋದು ವೀಣಮ್ಮ. ಈಗ ಹೆಂಗ್ ನಗ್ತಾ ಇದ್ದೀರಲ್ಲ, ಹಂಗೆ ನಗ್ಲಿಕ್ಕೆ ಸಾಧ್ಯ ಇದೆ. ಇದು ಬದಲಾವಣೆಗಳನ್ನ ಮಾಡ್ಕೋಬೇಕು. ಅವಾಗ ನೋಡಿ, ಎಲ್ಲರಲ್ಲೂ ಫಾಲ್ಗುಣಿ ಅಮ್ಮ ಹೆಂಗ್ ನಗ್ತಾ ಇದ್ದಾರೆ. ಈ ನಗು ನಮಗೆ ಬೇಕು, ಇದು ಶಾಶ್ವತವಾಗಿ ಇಟ್ಕೋಬೇಕು. ಇದೇ ಮೋಕ್ಷ, ಇದೇ ಮೋಕ್ಷ, ಇದೇ ಮುಕ್ತಿ. ಸಂತೋಷದಿಂದ ನಮ್ಮ ಪಾಡಿಗೆ ನಾವು ನಕ್ಕೊಂಡಿದ್ದು ಬಿಡೋದು. ಏನಾಯ್ತ್ರಿ? ಏನಿಲ್ಲವ, ಏನೋ ಮನ್ಸಿಗೆ ಬಂತು, ಏನೋ ಹೇಳೋಣ ಅಂತಿದ್ದೆ, ಅಷ್ಟಾವಕ್ರು ಇವತ್ತು ಯಾಕೋ ನಮ್ ಸ್ಕ್ರೂ ಟೈಟ್ ಮಾಡಿದ್ರು, ಬ್ಯಾಡ್ ಬಿಡು, ಅದಕ್ಕೆ ನಗ್ಲಿಕ್ಕೆ ಹತ್ತಿಲ್ಲ. ನೋಡಿ ಎಷ್ಟು ಬದಲಾವಣೆಗಳು ಶುರು ಆಗುತ್ತೆ, ಎಷ್ಟೊಂದು ಬದಲಾವಣೆಗಳು ಶುರು ಆಗುತ್ತೆ.
ಅಹಂಕಾರವು ತಾನು ಅಪರಿಪೂರ್ಣವೆಂದು ತಿಳಿದಾಗ, ನಾನು ಪೂರ್ಣ ಆಗಿಲ್ಲ ಅಂತ ತಿಳಿದಾಗ, ಈ ಜಗತ್ತು ನನಗಿಂತ ಬೇರೆಯಾದದ್ದು ಎಂದು ದ್ವಂದ್ವ ಉದಯಿಸುತ್ತದೆ. ನಮ್ಮ ಅಹಂಕಾರ ಏನು? ಆ ಸಾಧನೆಯ ಮಾರ್ಗವನ್ನ ಮುಟ್ಟಬೇಕು. ಆ ದೇವಸ್ಥಾನದ ಒಳಗೆ ಹೋಗಿ ವಿಗ್ರಹ ಆಗಿ ಕುಳಿತುಕೋಬೇಕು, ಅದು ನನಗೆ ಬೇಕು. ಅದು ಆಗಲಿಲ್ಲ ಅಂದ್ರೆ ನಿಜವಾದ ಅದು ಸರಿಯಾಗಿ ಪರಿಪೂರ್ಣ ಆಗಲಿಲ್ಲ ಅಂದ್ರೆ ದ್ವಂದ್ವ ಎರಡು ಉತ್ಪತ್ತಿ ಆಗುತ್ತೆ. ಈ ಅಭಾಸದಿಂದ ಅದು ಪರಿಪೂರ್ಣವಾಗಲು, ಇದು ಅಭಾಸ ಎರಡಿದೆ ಅನ್ನೋದು ಅಭಾಸ, ನಿಜವಾಗ್ಲೂ ಇಲ್ಲ. ಅದಾಗಬೇಕು ಅಂದಾಗ ಏನಾಗುತ್ತೆ? ಬಾಹ್ಯ ಪದಾರ್ಥಗಳನ್ನು ತನ್ನದಾಗಲು ಪ್ರಯತ್ನಿಸುತ್ತದೆ. ನಾನು ಡಿಪ್ಲೆಕ್ಸ್ ಕಟ್ಕೊಂಡಿರ್ಬೇಕಿತ್ತು, ದೊಡ್ಡ ಮನೆ ಕಟ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡಿರ್ಬೇಕು ಅಂತ ಇರುತ್ತೆ. ಅದು ಆಗಲಿಲ್ಲ ಅಂದ ತಕ್ಷಣ ಏನ್ ಮಾಡ್ತಾ ಇದ್ದಾನೆ? ಎದುರುಗಡೆ ಮನೇಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಎಲ್ಲ ಇದೆ, ಅದನ್ನ ಯಾವ ರೀತಿ ನಾನು ಪಡ್ಕೋಬೇಕು? ಅದಕ್ಕೆ ನಾನು ದುಡ್ಡು ಯಾವ ರೀತಿ ಸಂಗ್ರಹಣ ಮಾಡ್ಕೋಬೇಕು? ಯಾಕೆ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ವಲ್ಲ ನಾನ್ ಮಾಡಿರೋದು. ಮನೆಯವ್ರಿಗೆ ತೂಸ್ತಾ ಇದೀವಿ, ಏನ್ರಿ ಏನ್ ದುಡಿದ್ರಿ, ದುಡಿಬೇಕಾದ್ರೆ ಇನ್ನೊಂದಿಷ್ಟು ಯಾರ್ದಾರು ತಲೆ ಒಡೆದು ತಂದಿಟ್ಟಿದ್ರೆ ಇವತ್ ನಮ್ಮನೆಗೂ ಸ್ವಿಮ್ಮಿಂಗ್ ಪೂಲ್ ಇರ್ತಿತ್ತಲ್ರಿ. ಅಹಂಕಾರ ಪರಿಪೂರ್ಣ ಆಗದೆ ಇದ್ದಾಗ ಏನ್ ಮಾಡುತ್ತೆ? ಅದು ಬೇರೆದನ್ನ ತನ್ನದಾಕಿಸ್ಕೊಳಕ್ ಪ್ರಯತ್ನ ಪಡುತ್ತೆ. ಅದು ಎಷ್ಟು ಕೋಟಿ ಇದೆ ರೀ ಮನೆ, ನಾವು ತಗೊಂಡೇ ಬಿಡೋಣ ರೀ, ಮುಂದ್ ನೋಡೋಣ್ರಿ. ಹೆಂಗಿದ್ರು ಬ್ಯಾಂಕ್ನವ್ರಿಗೆ ಲೋನ್ ಕೊಡ್ಬೇಕಲ್ಲ, ಲೋನ್ ಕೊಡ್ಲಿಲ್ಲ ಅಂದ್ರೆ 10 ವರ್ಷ ಇದ್ಮೇಲೆ ಹೊರಗೆ ಹಾಕ್ತಾನೆ, ಅಷ್ಟೇ ತಾನೆ. ಅಲ್ಲಿ ತನಕನಾದ್ರೂ ಅದನ್ನ ಉಪಯೋಗಿಸ್ಕೊಂಡ್ವಲ್ಲ, ಎದುರುಗಡೆ ಮನೆ ಸ್ವಿಮ್ಮಿಂಗ್ ಪೂಲ್. ಇದು ಅಪರಿಪೂರ್ಣ ಆದಾಗ ನಮ್ಮ ಮನಸ್ಸಿನ ಆ ಇಚ್ಛೆ ಅಪರಿಪೂರ್ಣ ಆದಾಗ ಬಾಹ್ಯ ಪ್ರಪಂಚದ ಎಲ್ಲ ಸುಖಗಳನ್ನು ಹೊಂದಲು ಮುನ್ನಡೆಯುತ್ತದೆ. ಅವ್ರದ್ದು 5 ರೂಮ್ ಬೆಡ್ ಅಂತೀರಿ, 5 ರೂಮ್ದು, ನಮ್ದು 1 ರೂಮ್ ಹಾಲ್ ರೀ. ಯಾರು ಬಂದ್ರೆ ನಮ್ಗೆ ಇರ್ಲಿಕ್ಕೆ ಸಾಧ್ಯನೇ ಇಲ್ರಿ, ಇಷ್ಟ ಸಣ್ಣದ್ ಮನೆ. ಇದು ಬೇಡ ರೀ, ಇದ್ಬಿಡ್ರಿ, ಹೊಸದ್ ತಗೊಳ್ರಿ. ಸಮಾಧಾನ ಎಲ್ಲಿ ಹೋಯ್ತು? ವಸ್ತು ವಿಷಯಗಳ ಹಿಂದೆ ಬಿದ್ದು ಹೋಯ್ತು. ಅದನ್ನ ಪಡಿಲಿಕ್ಕೆ ಶುರು ಆದಾಗ ಅಲ್ಲಿ ಶಿವಚಿದಂಬರ ಮಾಡು ಅಂದ್ರೆ ಬರ್ತಾನ ಅವನು? ಶಿವಚಿದಂಬರ. ರಮೇಶ, ಸುನೀಲ ಏನ್ ಮಾಡಿದ್ರು? 5 ಬೆಡ್ ಬೇಕಿತ್ತು, ಇನ್ನು ಯಾಕಿನ್ನು ನಾವ್ ಇಲ್ಲೇ ಇದ್ದೀವಿ? ಅಲ್ಲಿದ್ ಹಾಕ್ದೆಯೋ ಇಲ್ಲೋ, ಅಲ್ಲಿಂದ ಲೋನ್ ಬಂತೋ ಇಲ್ಲೋ, ಅಲ್ಲಿಂದ ದುಡ್ಡು ಬಂತೋ ಇಲ್ಲೋ, ದುಡ್ಡು ಎಷ್ಟಾಯ್ತು? ಯಾವಾಗ ಅಲ್ಲಿಗೆ ಹೋಗ್ತೀವಿ? ಆ ಚಿದಂಬರ ಅನ್ನೋನ್ ಪಾಪ ಅವನ್ ಫೋಟೋದೊಳಗೆ ಕುತ್ಕೊಂಡ್ಬಿಡ್ತಾನೆ. ಅದಕ್ಕೆ ನಾವು ಒಳ್ಳೊಳ್ಳೆ ಫೋಟೋ ಮಾಡಿ ದೇವ್ರನಲ್ಲಿ ಇಟ್ಬಿಡ್ತೀವಿ. ಯಾಕೆಂದ್ರೆ ಅವನನ್ನ ಅಲ್ಲಿ ಕಟ್ಟಾಕ್ಬಿಟ್ಟಿದೀವಿ, ಅವ್ನು ಹೊರಗ್ ಬರಬಾರ್ದು. ಹೊರಗ್ ಬಂದ್ರೆ ಕಷ್ಟ ಮತ್ತೆ. ಅಂದ್ರೆ ಹೇಗೆ ನಾವು ಗೊತ್ತಿಲ್ಲದೆ, ನಮಗೆ ಅರಿವಿಲ್ಲದೆ ಇಂಥ ಮೋಹ ಮಾಯದೊಳಗೆ ಸಿಕ್ಕಾಕೊಂಡ್ಬಿಡ್ತೀವಿ. ಯಾಕೆ? ನನ್ನ ಇಚ್ಛೆ ಪೂರ್ಣ ಆಗಿಲ್ಲ, ನನ್ನ ಅಹಂಕಾರ ಪರಿಪೂರ್ಣ ಆಗದಲ್ಲೇ ಇದ್ದಾಗ ಬೇರೆದನ್ನ ಕಬಳಿಸಬೇಕು. ರಾಜ ಮಹಾರಾಜರು ಏನ್ ಮಾಡಿದ್ರು ಹಿಂದಿನ ಕಾಲದಲ್ಲಿ? ಒಂದು ರಾಜ್ಯ ಗೆದ್ರು, ಇನ್ನೊಂದು ರಾಜ್ಯ ಗೆದ್ರು, ಮತ್ತೊಂದು ರಾಜ್ಯ ಗೆದ್ರು. ಹೀಗೆ ಅದು ಅವ್ರಿಗೆ ಸಂಪೂರ್ಣ ಆಗಲೇ ಇಲ್ಲ. ಅವ್ರಿಗೆ ಬೇರೆದು ಗೆದ್ದುಕೊಂಡು ಕಡೆಗೆ ಒಂದ್ ದಿವಸ ಯುದ್ಧದಲ್ಲೇ ಸತ್ತ ಹೊರತು ತಾನು ರಾಜ ಆಗಿ ಏನು ಅನುಭವಿಸ್ಲಿಕ್ಕೆ ಆಗ್ಲಿಲ್ಲ. ನೋಡಿ, ನನ್ನ ಅಹಂಕಾರ ಯಾವುದು? ಇಂಥ ಅಹಂಕಾರ ಅದು ಇಚ್ಛೆಗೆ ಬಹಳ ತೊಂದರೆ ಕೊಡುತ್ತದೆ. ಆಗಲಿಲ್ಲ, ಇನ್ನೊಬ್ಬರನ್ನ ತನ್ನದಾಗಕ್ಕೆ ಪ್ರಯತ್ನ ಪಡುತ್ತದೆ. ಈ ಅವಸ್ಥೆಯಲ್ಲಿರುವ ಪ್ರತಿಯೊಬ್ಬನೂ ಅಹಂಕಾರದ ಬಲಿಪಶುವಾಗಿ ತನಗಿಂತ ಜಗತ್ತು ಬೇರೆ ಎಂಬ ದ್ವೈತ ಭಾವವನ್ನು ಹೊಂದುತ್ತಾನೆ. ಅದಕ್ಕೆ ನೀವು ಬೇರೆ, ನಾನು ಬೇರೆ, ನಾವೊಬ್ರು ಒಪ್ಕೊಳ್ಳಿಕ್ ಸಾಧ್ಯನೇ ಇಲ್ಲ. ಅದೆಂಗ್ರಿ ನೀವು ನಾನು ಒಂದಾಗಕ್ಕೆ ಸಾಧ್ಯ ಇದೆ? ದ್ವೈತ ಎರಡು ಅನ್ನೋದು ಬಂದು ಬಿಟ್ಟಿದೆ, ಹಾಗೆ ಅದು ಆಗೋದಿಲ್ಲ. ಯಾವಾಗ ನಮ್ಮಲ್ಲಿ ಈ ದ್ವೈತ ಭಾವ ಉದಯಿಸುವುದೋ ಆಗ ನಾವು ರಾಗ ಹಾಗೂ ದ್ವೇಷಗಳನ್ನು ಕಾಣುತ್ತೇವೆ. ನೋಡಿ, ವೈರಾಗ್ಯ ಆಪೋಸಿಟ್. ವೈರಾಗ್ಯ ಅಂದ್ರೆ ಏನು? ರಾಗ ದ್ವೇಷ ಎರಡನ್ನ ಸಮನಾಗಿ ನೋಡೋದು. ಯಾವಾಗ ಇದು ಆಗಲಿಲ್ಲ, ವೈರಾಗ್ಯ ಬಿದ್ದು ಹೋಯ್ತು, ದ್ವೈತ ಶುರು ಆಯ್ತು.
ಒಬ್ರ ಮೇಲೆ ಪ್ರೀತಿ ಮಾಡ್ತಾ ಇದ್ದೀವಿ, ಒಬ್ರ ಮೇಲೆ ದ್ವೇಷ ಮಾಡ್ತಾ ಇದ್ದೀವಿ. ಯಾಕೆ? ಇವ್ರ ಹತ್ರ ಬೇಕಾದಷ್ಟು ದುಡ್ಡಿದೆ, ನನಗೇನು ಕೊಡ್ತಾ ಇಲ್ಲ. ಇನ್ನೊಬ್ರ ಹತ್ರ ಏನಿಲ್ಲ, ಇವನಿಂದನೇ ಹಿಂಗಾಯ್ತು. ಸರಿಯಾಗಿ ಮೊದ್ಲು ಮಾಡ್ಬಿಟ್ಟಿದ್ರೆ ಅದು ಸರಿಯೋಗಿರ್ತಿತ್ತು. ಹಂಗ ಮಾಡ್ಲಿಲ್ಲ, ಹಿಂಗೆ ಮಾಡಿದ್ರಿ. ರಾಗ ದ್ವೇಷ ಎರಡು ಹುಟ್ಟುತ್ತೆ. ಈ ಬದಲಾವಣೆ ನಮಗೆ ಸಹಜವಾಗಿ ಆಗುತ್ತದೆ. ಇಂಥದ್ದು ಬದಲಾವಣೆ ನಮ್ಗೆ ಯಾರು ಕೇಳೋದಿಲ್ಲ, ತಾನಾಗೆ ಬಂದು ಬಿಡುತ್ತೆ. ಯಾವಾಗ ಎರಡು ಬಂತೋ, ಒಬ್ಬ ಉಚ್ಚ, ಒಬ್ಬ ನೀಚ, ಒಬ್ಬ ಮೇಲು, ಒಬ್ಬ ಕೀಳು, ಒಬ್ಬ ಶ್ರೀಮಂತ, ಒಬ್ಬ ಬಡವ, ಇದು ತಾನಾಗೆ ಬಂದು ಬಿಡುತ್ತಿದ್ದು ದ್ವೈತ. ಈ ತದನಂತರ ಅಹಂಕಾರವು ತನಗಿಷ್ಟವಾದ ಪದಾರ್ಥಗಳೊಡನೆ ತಾಧ್ಯಾತ್ಮ ಭಾವವನ್ನು ಹೊಂದಿ ಅವುಗಳೊಡನೆ ಅಂಟಿಕೊಳ್ಳುತ್ತದೆ. ತನಗಿಷ್ಟವಿಲ್ಲದ ಪದಾರ್ಥಗಳನ್ನು ಅದು ದ್ವೇಷಿಸುತ್ತದೆ. ಯಾವಾಗ ಅದು ಬೇಕು ಅಹಂಕಾರ, ನಂದಾಯ್ತು ತೃಪ್ತಿ, ಅದು ಮುಗೀತು, ಬೇರೆಯವ್ರನ್ನ ಕೈ ಬಿಟ್ವಿ, ನಾವು ಅದರೊಳಗಿದ್ದು ಇರ್ತೀವಿ. ಎಲ್ಲಿಯವರೆಗೆ ವ್ಯಕ್ತಿ ಈ ಅವಸ್ಥೆಯಲ್ಲಿರುವನೋ ಅಲ್ಲಿಯವರೆಗೆ ಆತ ವಸ್ತು ಅಥವಾ ಪದಾರ್ಥದೊಂದಿಗೆ ತಾಧ್ಯಾತ್ಮವನ್ನು ಬಿಡಲಾಗುವುದಿಲ್ಲ. ಅದ್ರ ಜೊತೆಗೆ ಅವನು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವನು ಅದಕ್ಕೆ ಅಂಟುಕೊಂಡ್ಬಿಡ್ತಾನೆ. ಇದು ನಂದು ವಸ್ತು ಮತ್ತು ಪದಾರ್ಥ, ಅದರೊಳಗೆ ಅಂಟ್ಕೊಂಡ್ಬಿಡ್ತಾನೆ. ಅಹಂಕಾರವೇ ಈ ಜಗತ್ತನ್ನು ನನಗಿಂತ ಬೇರೆ ಎಂದು ಕಂಡು ನಾನತ್ವವನ್ನು ಗುರುತಿಸುತ್ತದೆ. ಅವಾಗ ಅದೇನಾಗತ್ತೆ, ಅದಕ್ಕೆ ತೂಕುಡಿಸ್ಕೊಳ್ಳೋರಿಗೆ ಹಾಸ್ಕೊಟ್ಟಾಗೆ ಅದೇನಾಗತ್ತೆ, ಇದು ನಂದು, ಇದು ನಂದು ಅನ್ನೋದೇನಾಗುತ್ತೆ, ಅದು ಬೇರೆ, ಇದು ಬೇರೆ, ಇವ್ರು ಬೇರೆ, ನಾನು ಬೇರೆ. ಸಣ್ಣ ಮಕ್ಳಿಗೆ ಏನಾರು ಒಂಚೂರು ಹೇಳ್ಕೊಡಿ, ಇಲ್ಲಪ್ಪ ಅವನು ನಿಮ್ಮ ಅಣ್ಣ ಅಲ್ಲ, ನಿಮ್ ದೊಡ್ಡಪ್ಪನ್ ಮಗ ಅವನು ಅಂತ ಹೇಳ್ಕೊಡಿ, ಸಾಕು. ಅವನ ಅಣ್ಣ ಅಲ್ಲ ಅಂತ ಹೇಳ್ಕೊಂಡು ಓಡಾಡಕ್ ಶುರು ಮಾಡ್ಬಿಡ್ತಾನೆ. ಯಾಕೆ? ಇದು ನಮ್ಮಲ್ಲಿರೋದು ಬೇರೆ ದ್ವೈತನ ನಾವು ಮಕ್ಕಳಲ್ಲಿ ತುಂಬ್ತಾ ಇದೀವಿ. ವಿಷ ಬೀಜ ಮೊದ್ಲಿಂದಾನೇ ತುಂಬಿಟ್ವಿ. ಆ ವಿಷ ಬೀಜ ತುಂಬಿದ್ದಕ್ಕೆ ಏನಾಯ್ತು, ಕೌರವರು ಪಾಂಡವರು ಆದ್ವಿ ನಾವು. ವಿಷ ಬೀಜ ತುಂಬಿಲ್ದಲೇ ಇದ್ದಿದ್ರೆ ಅವರಿಬ್ರು ಒಂದೇ ಇರ್ತಿದ್ರು. ಆದ್ರೆ ಅವರಲ್ಲಿ ವಿಷ ತುಂಬಿದ್ವಿ. ಅವ್ರು ಬಡವರು, ಅವ್ರು ಇರೋದೇ ಅಷ್ಟೇ ಜನ, ಅವ್ರಿಗೇನು ಇಲ್ಲ, ನಾವು ಚಕ್ರವರ್ತಿಗಳು, ನಮ್ಗೆಲ್ಲ ಇದೆ. ಅದಕ್ಕೆ ನಾವು ಮನೆಯೊಳಗೆ ಸಣ್ಣ ಮಕ್ಕಳಿದ್ದಾಗ ಯಾವ ವಿಷಯಗಳನ್ನು ಮಾತಾಡಬೇಕು ನೋಡಿ ಮಾತಾಡ್ಬೇಕು. ಸ್ವಲ್ಪ ಅಪ್ಪಿತಪ್ಪಿ ಏನಾದ್ರು ಮಾತಾಡಿದ್ರೆ ಅದು ಮಕ್ಕಳ ಮೇಲೆ ಬಹಳ ಬೇಗ ಪರಿಣಾಮ ಬೀರುತ್ತೆ. ಅವೇನ್ ಮಾಡುತ್ತೆ, ಒಳೊಳಗೆ ದ್ವೇಷ ಶುರು ಆಗೋಗುತ್ತೆ, ಜೊತೆಗಿದ್ದಿದ್ದು ದೂರ ಆಗೋಗುತ್ತೆ. ಯಾಕೆಂದ್ರೆ ಇದೆಲ್ಲ ಮೂಲ ನಮ್ಗೆ ಅಂಟ್ಕೊಂಡ್ಬಿಟ್ಟಿದೆ. ದೇಹ, ಮನಸ್ಸು, ಬುದ್ಧಿ, ಅದು ನಮ್ಗೆ ಅಂಟ್ಕೊಂಡ್ಬಿಟ್ಟಿದೆ ಎಲ್ಲರಲ್ಲೂ. ಹಾಗಾಗಿ ಅದು ಸಡನ್ ಆಗಿ ಬಂದು ಬಿಡುತ್ತೆ. ಅಹಂಕಾರವು ನಮ್ಮ ದೇಹ, ಮನಸ್ಸು ಹಾಗೂ ಬುದ್ಧಿಯನ್ನು ವ್ಯಾಪಿಸುತ್ತದೆ. ಆದ್ದರಿಂದ ನಿಜವಾದ ವೈರಾಗ್ಯವೆಂದರೆ ಕರಣಗಳಾದ ದೇಹ, ಮನಸ್ಸು ಹಾಗೂ ಬುದ್ಧಿಯಿಂದ ನಾವು ವಿಮುಖಗೊಳ್ಳುವುದಾಗಿದೆ. ಅಹಂಕಾರದೊಳಗೆ ಈ ಮೂರು ಮುಚ್ಕೊಂಡ್ಬಿಟ್ಟಿರುತ್ತೆ. ಹಂಗಾಗಿ ನಮಗೆ ಗೊತ್ತಾಗೋದಿಲ್ಲ ಏನ್ ಮಾಡ್ತಾ ಇದ್ದೀವಿ ಅಂತ. ಹಾಗೂ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಕರಣಗಳಾದ ಅಂದ್ರೆ ನಿಜವಾದ ಭಾಗಗಳಾದ ದೇಹ, ಮನಸ್ಸು, ಬುದ್ಧಿಯಿಂದ ನಾವು ವಿಮುಖ, ಬೇರೆ ಬೇರೆ ಆಗಬೇಕು. ಹೇಗೆ ನಾವು ವೈರಾಗ್ಯವನ್ನು ಪಡೆಯಬೇಕು, ಹೇಗೆ ಅಜ್ಞಾನವನ್ನು ಜ್ಞಾನದಿಂದ ನಾಶ ಮಾಡಬೇಕು, ಹೇಗೆ ದೇಹ, ಮನಸ್ಸು ಹಾಗೂ ಬುದ್ಧಿಯ ತಾಧ್ಯಾತ್ಮ ಸ್ಥಿತಿಯಿಂದ ಹೊರಬಂದು ಆತ್ಮಸ್ವರೂಪದಲ್ಲಿ ನೆಲೆ ನಿಲ್ಲಿಸಬೇಕು ಎಂಬ ವಿಚಾರವನ್ನು ನಮ್ಮ ಮನಸ್ಸಿನಲ್ಲಿ ಹುಟ್ಟಿ ಹಾಕುತ್ತದೆ. ಈ ಅಧ್ಯಾಯದಲ್ಲಿ ಗುರುವಾದ ಅಷ್ಟಾವಕ್ರನು ಶಿಷ್ಯನಾದ ಜನಕನಿಗೆ ಆತನು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸುತ್ತಾನೆ. ಈ ಪ್ರಶ್ನೋತ್ತರವೇ ಮೊದಲನೆಯ ಅಧ್ಯಾಯವಾಗಿದೆ. ಏನು ಈ ಪ್ರಶ್ನೆಗಳನ್ನು ಕೇಳಿದ್ದಾನೆ, 3 ಪ್ರಶ್ನೆಗಳನ್ನ, ಅದಕ್ಕೆ ಉತ್ತರ ಕೇಳೋದೆ, ಉತ್ತರವನ್ನು ಹೇಳೋದೆ ಈ ಮೊದಲಿನ ಅಧ್ಯಾಯ ಆಗಿದೆ. ಇದರೊಳಗೆ 24 ಶ್ಲೋಕಗಳಿದೆ. ಆ 24 ಶ್ಲೋಕಗಳಲ್ಲಿ ಮೊದಲನೇದು ಒಂದೇ ನಾವು ಕೇಳಿರೋದು, ಜ್ಞಾನ, ಮೋಕ್ಷ ಹಾಗೂ ವೈರಾಗ್ಯ.
ಈ 3 ಪ್ರಶ್ನೆಗಳಿಗೆ 24 ಶ್ಲೋಕಗಳ ಮೂಲಕ ಮುಂದೆ ಅಷ್ಟಾವಕ್ರರು ಜನಕನಿಗೆ ತಿಳಿಸ್ತಾ ಹೋಗ್ತಾರೆ. ಹಾಗಾಗಿ ಈ 3 ನಾವು ಬಹಳ ಮುಖ್ಯವಾಗಿ ಇಟ್ಕೋಬೇಕು. ದೇಹ, ಮನಸ್ಸು, ಬುದ್ಧಿ. ಇದನ್ನ ನಾವು ಸರಿಯಾಗಿ ತಿಳ್ಕೊಂಡ್ರೆ ನಮಗೆ ಆತ್ಮಜ್ಞಾನ ಆಗುತ್ತೆ, ಆತ್ಮ ಸಾಕ್ಷಾತ್ಕಾರ ಆಗುತ್ತೆ, ಎಲ್ಲವೂ ನಮಗೆ ಪ್ರಾಪ್ತ ಆಗುತ್ತೆ. ಮೋಕ್ಷ ಸಿಗುತ್ತೆ, ಮುಕ್ತಿ ಸಿಗುತ್ತೆ. ಈಗ ಈ ಕೇಳಿದ 3 ಪ್ರಶ್ನೆಗಳಿಗೆ ಆ ಪ್ರಶ್ನೆಗಳನ್ನ ವಿವರಿಸಿದ್ದಾರೆ, ಉತ್ತರ ಇನ್ನೂ ಕೊಟ್ಟಿಲ್ಲ. ಉತ್ತರವನ್ನ 2ನೇ ಶ್ಲೋಕದಲ್ಲಿ ಅಷ್ಟಾವಕ್ರರು ಆ ಅಷ್ಟಾವಕ್ರ ಉವಾಚ ಅಂತ ಹೇಳ್ತಾ ಜನಕನಿಗೆ ತಿಳಿಸ್ತಾರೆ. ಆ ಶ್ಲೋಕವನ್ನ ಓದೋಣ, ಅದನ್ನು ಮುಂದಿನ ವಾರ ಅದರ ಬಗ್ಗೆ ಚರ್ಚೆ ಮಾಡೋಣ. ಮುಕ್ತಿ ಮೆಚ್ಚಸ್ಸಿ ಚೇತಾತ್ ವಿಷಯಾನ್ ವಿಷವತ್ವಜ ಕ್ಷಮಾರ್ಜ ವದಯಾತೋಷ ಸತ್ಯಂ ಪಿಯೂಷ ವದ್ವಜ. ಅಂದರೆ ಒಂದು ವೇಳೆ ನೀನು ಮೋಕ್ಷವನ್ನು ಬಯಸುವೆಯಾದರೆ, ಅಷ್ಟಾವಕ್ರರು ಹೇಳ್ತಾ ಇದ್ದಾರೆ, ಇದೇನೋ ಪ್ರಶ್ನೆ ಕೇಳ್ಬಿಟ್ಟಿದ್ಯಪ್ಪ, ನಿನಗೆ ನಿಜವಾಗ್ಲೂ ಮೋಕ್ಷ ಬೇಕಾ? ಹೇ ಮಗನೇ, ಅವನು ಹೇಗೆ ಹೇ ಪ್ರಭೋ ಅಂತ ಹೇಳಿದ್ದಕ್ಕೆ ಗುರುಗಳಾದ ಅಷ್ಟಾವಕ್ರರು ಜನಕನನ್ನ ಯಾವ ರೀತಿ ಇದೆ, ಮಗನೇ ನಿನಗೆ ಮೋಕ್ಷ ಬೇಕೇನಪ್ಪ, ಮೋಕ್ಷ ಬಯಸ್ತ್ಯ? ಹಾಗಾದರೆ ವಿಷಯಗಳನ್ನು, ಏನು ನಮ್ಮ ಆಸೆಗಳೆಲ್ಲ ಇದೆಯಲ್ಲ, ಅದ್ ಮಾಡ್ಬೇಕು, ಇದ್ ಪಡಿಬೇಕು ಅಂತ ಹೇಳಿ, ಆ ವಿಷಯಗಳನ್ನು ವಿಷದಂತೆ ತ್ಯಜಿಸಿ. ವಿಷ ಅಂತ ಹೇಳ್ತಾ ಇದ್ದಾರೆ ಶಿವಣ್ಣ. ವಿಷ ದಿನ ಕುಡಿತೀವ? ಇಲ್ಲ ತಾನೆ? ಆ ವಿಷದ ರೀತಿಯಲ್ಲಿ ನಮ್ಮ ಆಸೆಗಳನ್ನು ಬಿಟ್ಟು ಬಿಡ್ಬೇಕಂತೆ. ನಮ್ಮ ಆಸೆಗಳು ಏನೇನಿದೆ ಅದನ್ನೆಲ್ಲ ಒಂದೇ ಸಲ ವಿಷ ಅಂದ್ರೆ ನಾವು ಕುಡಿತೀವ? ಇಲ್ಲ, ಸತ್ತೋಗ್ತೀವಿ ಅಂತ ಕುಡಿಯೋದಿಲ್ಲ. ಹಾಗೆ ವಿಷ ಕೊಟ್ಟ ತಕ್ಷಣ ಏನ್ ಮಾಡ್ತೀವಿ, ಬೇಡ ಆ ಕಡೆ ದೂರ ಎಸಿ ಅಂತ ಹೇಳ್ತೀವಿ. ಹಾಗೆ ನಮ್ಮಲ್ಲಿರೋ ಆ ವಿಷಯಾಸಕ್ತಿ ಅನ್ನೋ ಏನು ಆಸೆಗಳಿದೆ ಅವನ್ನೆಲ್ಲ ವಿಷದಂತೆ ತ್ಯಜಿಸಿ. ಚೂರೇ ಕುಡಿತಾ ಬಿಡ್ತೀರಾ? ದಿನ ಒಂದ್ ಚೂರೇ ಕುಡಿತಾ ಹೋಗ್ತೀವ, ಒಂದೇ ಸಲ ಅದು ಬೇಡ ಅಂತ ಹೇಳ್ತೀವಿ. ಹೌದಾ? ಆ ರೀತಿ ಬಿಡ್ಬೇಕಂತೆ. ವಿಷದಂತೆ ತ್ಯಜಿಸಿ ಕ್ಷಮೆ, ಸರಳತೆ, ದಯೆ, ಸಂತೋಷ ಹಾಗೂ ಸತ್ಯವನ್ನು ಅಮೃತದಂತೆ ಸೇವಿಸು. ಅಮೃತ ಕುಡಿಬೇಕು ದಿನ ನೀವು, ವಿಷ ಬಿಟ್ಟು. ವಿಷ ನಾವು ಕುಡಿಯೋದಿಲ್ಲ, ಚೂರು ವಿಷ ಕುಡಿತೀವಿ, ನಾವು ವರ್ತನೆ ಹಾಕ್ತಿವ ಯಾರಿಗಾರು ದಿನ ನಮ್ಗೊಂದ್ 100 ಗ್ರಾಮ್ ವಿಷ ತಂದು ಕೊಡಪ್ಪ ಅಂತ? ಇಲ್ಲ. ಹಾಗೆ ನಮ್ಮ ಮನಸ್ಸಿನಲ್ಲಿರೋ ಆಸೆ, ವಿಷಯ ವಸ್ತುಗಳನ್ನ ವಿಷದಂತೆ ಅಂದ್ರೆ ಏಕ್ದಮ್ ಸ್ಟಾಪ್, ಕಟ್ ಅಂದ್ರೆ ಮುಗಿದೋಯ್ತು, ಅದನ್ನ ಬಿಟ್ಟು ಅದ್ರ ಬದಲು ನೀನು ಅಮೃತದಂತೆ ಏನ್ ಪಾನ ಮಾಡು? ಕ್ಷಮೆ, ಸರಳತೆ, ಸಿಂಪಲ್ ಆಗಿರೋದು, ಬಹಳ ಸರಳವಾಗಿ ಇರೋದು, ದಯಾಭಾವದಿಂದ ಇರೋದು, ಒಬ್ಬರನ್ನ ನೋಡಿದಾಗ ಅವರಿಗೆ ಪ್ರತಿಸ್ಪಂದಿಸೋದು. ಅಯ್ಯೋ ಪಾಪ ಹೆಂಗೇನೋ ಆಗಿದ್ಯಾ, ತಗೋಪ್ಪ ಇವತ್ತೊಂದು ರೊಟ್ಟಿ ತಗೋ, ತಿನ್ನು ನೀವು. ಇದು ದಯೆ. ಸಂತೋಷ, ಸಂತೋಷದಿಂದ ಇರು. ಹಾಗೂ ಸತ್ಯದಿಂದ ಇರು. ಈ 4 ತರಹದ ಅಮೃತವನ್ನ ನೀನು ಸೇವನೆ ಮಾಡಿದ್ದೆ ಆದರೆ ನಿನಗೆ ಮೋಕ್ಷ ಸಿಗುತ್ತೆ ಅಂತೇಳಿ ಈ ಶ್ಲೋಕದ ಮೂಲಕ ಅವರು ಶುರು ಮಾಡ್ತಾ ಇದ್ದಾರೆ. ಮುಂದಿನ ವಾರ ಈ ಶ್ಲೋಕವನ್ನ ನಾವು ನೀವು ಎಲ್ಲ ಸೇರಿ ಅದನ್ನ ಯಾವ ರೀತಿ ದೇಹ, ಬುದ್ಧಿ, ಮನಸ್ಸು ಇದಕ್ಕೆ ಅಂಟಿಸ್ಕೊಳ್ಳೋಣ, ಯಾವ ರೀತಿ ಇದನ್ನ ನಾವು ಬಿಡ್ಲಿಕ್ಕೆ ಸಾಧ್ಯ ಆಗುತ್ತೆ ಎಂಬುದನ್ನ ಅಷ್ಟಾವಕ್ರರು ಯಾವ ರೀತಿ ಹೇಳ್ತಾರೋ ಅದನ್ನ ನಾವು ನೀವು ಕೇಳ್ತಾ ಹೋಗೋಣ ಅಂತ ಹೇಳಿ ಇಂದಿನ ಆಖ್ಯಾನವನ್ನ ಮುಕ್ತಾಯ ಮಾಡ್ತಾ ಇದ್ದೆ. ಸದ್ಗುರು ಚರಣಾರವಿಂದ ಅರ್ಪಣಮಸ್ತು. ಓಂ ಶ್ರೀ ಸಾಯಿ ಚಂದ್ರಭ್ಯೋ ನಮಃ. ಓಂ ಶ್ರೀ ಸಾಯಿ ಚಂದ್ರಭ್ಯೋ ನಮಃ. ಓಂ ಶ್ರೀ ಸಾಯಿ ಚಂದ್ರಭ್ಯೋ ನಮಃ. ಸದ್ಗುರು ಚರಣಾರವಿಂದ ಅರ್ಪಣಮಸ್ತು. ಜೈ ಗುರುದತ್ತ. ಜೈ ಗುರುದತ್. ಎಲ್ಲರಿಗೂ ನಮಸ್ಕಾರ.